ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಸೆಷನಲ್ಲಿ ನಾವು ಮಾಸ್ಟರ್ PYQ ಸೀರೀಸ್ನ ಶುರು ಮಾಡಿ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದು ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಏನಾದರೂ ಬೇಕು ಅಂತಂದಾಗ ನೀವು ಕಮೆಂಟ್ ಮಾಡಿ. ನಮಗೆ ಕೊಟ್ಟಿರ್ತಕ್ಕಂಥ ಟೈಮ್ ಕನ್ಸ್ಟ್ರೈಂಟಲ್ಲಿ ನಾವು ಎಷ್ಟು ನಿಮಗೆ ಹೆಲ್ಪ್ ಮಾಡಬೇಕು, ಎಷ್ಟು ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕೋ ಅಷ್ಟು ನಾವು ಮಾಡೋಕ್ಕೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇದನ್ನ ವೇಸ್ಟ್ ಮಾಡ್ದಿರಾ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ, ಇವಾಗ ನಾವು ಸೆಕೆಂಡ್ ಚಾಪ್ಟರ್ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಅಲ್ಲಿ ಇಂಪಾರ್ಟೆಂಟ್ ಡೆರಿವೇಷನ್ಸ್, ಇಂಪಾರ್ಟೆಂಟ್ ನ್ಯೂಮರಿಕಲ್ ಮಾಡೆಲ್ಸ್ ಏನು ಡೆಫಿನೆಟ್ ಆಗಿ ನಿಮ್ಮ ಎಕ್ಸಾಮಿನೇಷನ್ಗೆ ಖಂಡಿತವಾಗ್ಲೂ ಕೇಳಿರತಕ್ಕಂಥದ್ದು ಏನು ಅನ್ನೋದನ್ನ ನೋಡೋಣ. ಓಕೆ, ಸೊ ಸಿ ದ ಫಸ್ಟ್ ಒನ್, ದಟ್ ಈಸ್ ಬಿಫೋರ್ ಗೋಯಿಂಗ್ ಟು ಸಿ ದ ನೆಕ್ಸ್ಟ್ ಒನ್, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಏನು ಅಂತಂದಾಗ ಪೊಟೆನ್ಷಿಯಲ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಲಿ. ಪೊಟೆನ್ಷಿಯಲ್, ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅಂತಂದಾಗ ದ ವರ್ಕ್ ಡನ್ ಅಂತ ಹೇಳ್ತಾರೆ. ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್. ವರ್ಕ್ ಡನ್ ಟು ಬ್ರಿಂಗ್ ಎ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಅಂತ ಹೇಳ್ತಾರೆ. ಫ್ರಮ್ ಇನ್ಫಿನಿಟಿ to a point in a field, a point in a field against to it ಅಂತ ಹೇಳ್ತಾರೆ. against it okay, is called electrostatic potential ಅಂತ ನಿಮಗೆ ಡೆಫಿನೇಷನ್ 1 ಮಾರ್ಕ್ಗೆ ಕೇಳ್ತಾರೆ. ಸೊ ಹಾಗಾಗಿ ಪೊಟೆನ್ಷಿಯಲ್ನ ವಿ ಅಂತ ಡಿನೋಟ್ ಮಾಡಿದ್ದಾಗ, ಸೊ ವಿನ ನಾವು W/Q ಅಂತ ಬರಿತೀವಿ. ಇದರ SI ಯೂನಿಟ್ ಏನಾಗಿರುತ್ತೆ ಅಂತಂದಾಗ ಜೌಲ್ ಪರ್ ಕೂಲಮ್, ವಿಚ್ ಈಸ್ ನಥಿಂಗ್ ಬಟ್ ವೋಲ್ಟ್ ಅಂತನೂ ಕರಿತೀವಿ. ಸೊ ದಿಸ್ ಇಸ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್. ನಾವು ಲೆಟ್ ಅಸ್ ಸಿ an ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಡೆರಿವೇಷನ್. ಕೇಳ್ತಾ ನಿಮಗೆ 3 ಮಾರ್ಕ್ಸ್ ಇವೆಲ್ಲ ನಿಮಗೆ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡೋದೆಲ್ಲ ನಿಮಗೆ 3 ಮಾರ್ಕ್ಸ್ ಆಗಿರುತ್ತೆ. ಸೊ ಅದನ್ನ ಅಬ್ಸರ್ವ್ ಮಾಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ ಅಂತ ಹೇಳ್ತಾ ಇದ್ದಾರೆ. ನೀವೇನು ಬರಿಬೇಕಾಗಿಲ್ಲ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಕನ್ಸಿಡರ್ ದ n ನಂಬರ್ ಆಫ್ ಚಾರ್ಜಸ್ ಅಂತ ಹೇಳ್ತಾರೆ. ಕನ್ಸಿಡರ್ n ಚಾರ್ಜಸ್ Q1, Q2, Q3 at a distance R1, R2, R3, so on ಅಂತ ಹೇಳ್ತಾರೆ. as shown in figure ಅಂತ ನೀಟಾಗೆ ಡಯಾಗ್ರಾಮ್ನ ಹಾಕಿ, let us say this is a Q1 and this is a Q2, this is a Q3, so on Qn ಅಂತ ಹೇಳ್ತೀನಿ. let P be a point at a distance of R1 from the first charge, R2 from the second charge, R3 from the third charge, Rn from the nth charge ಅಂತ ಹೇಳ್ತೀವಿ. therefore ಪೊಟೆನ್ಷಿಯಲ್ ಅನ್ನೋದು ನಿಮಗೆ ಸ್ಕೇಲಾರ್ ಕ್ವಾಂಟಿಟಿ ಆಗಿರೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದಾಗ ನೆಟ್ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ P is always equal to potential due to the first charge plus potential due to second charge plus potential due to third charge, so on ಅಂತ ಹೇಳ್ತಾರೆ. So potential at any point is always equals to, I will derive the formula for this, 1/4πε0 into Q1/R1 plus 1/4πε0 into Q2/R2 plus so on ಅಂತ ನಾವು ಬರಿಬಹುದು ಅಂತ ಹೇಳ್ತೀವಿ. ನಾವು ಗೊತ್ತಾಗದಲ್ವ ಹೇಳ್ತಾ ಇರೋದು. therefore like this we can write net potential is equals to 1/4πε0 into sigma Qi/Ri. I ಅನ್ನೋದು ನಿಮಗೆ 1 ಇಂದ n ವರೆಗೂ ಹೋಗುತ್ತೆ ಅಂತ ಹೇಳ್ಬೋದು. ದಿಸ್ ಇಸ್ ದ electrostatic potential ಡ್ಯೂ ಟು ದ n ನಂಬರ್ ಆಫ್ ಚಾರ್ಜಸ್ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್, ದಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ obtain the expression for relation between electric field and electric ಪೊಟೆನ್ಷಿಯಲ್ ಅಂತ ಹೇಳ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಇದಕ್ಕೂ ಮುಂಚೆ ನಾವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನಾವು ಕಲಿಯೋಣ. ಏನದು ಅಂತಂದಾಗ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಏನು ಅಂತ ನೋಡೋಣ.
ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಡೆಫಿನೇಷನ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ 1 ಮಾರ್ಕ್ಗೆ. ಹಾಗಾಗಿ ನೋಡಿ, ದ ಸರ್ಫೇಸ್ ಆನ್ ವಿಚ್ potential at every point remains constant ಅಂತ ಕರಿತೀವಿ. Potential at every point remains constant or remains same ಅಂತ ಹೇಳ್ತೀವಿ. ಓಕೆ, is called equipotential surface. ಸೊ ಇನ್ನೂ ಒಂದು 3 ಮಾರ್ಕ್ಸ್ ನಾನು ಹೇಳ್ತೀನಿ ನಿಮಗೆ. ಸೊ ನೀವೇ ಅದನ್ನ ಓದಿ. ಏನೋದು ಅಂತಂದಾಗ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನಿಮ್ಗೆ ಅವಾಗ ಕೇಳಿದ್ದಾರೆ ಇದನ್ನ. ಹಾಗಾಗಿ ಇದನ್ನ ಮರಿದೀರಾ, ನೀವು ಕಲ್ದಿರಿ ಅಂತ ಹೇಳ್ತೀವಿ ನಾವು. ಓಕೆ, ಲೆಟ್ ಅಸ್ ಸಿ ದ ನೆಕ್ಸ್ಟ್ ವಾಟ್ ಇಸ್ ದ ರಿಲೇಷನ್ ಅನ್ನೋದನ್ನ ನೋಡೋಣ. ಫಾರ್ ದಟ್ ಕನ್ಸಿಡರ್, ಏನು ಹೇಳ್ಬೋದು ನಾವು ಇಲ್ಲಿ? ಕನ್ಸಿಡರ್ ದ ಟೂ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ A and B as shown in figure. ನೋಡಿ, ಇಷ್ಟೇ ಬರಿಬೇಕಾಗಿರೋದು. ನೀಟಾಗೆ ನೀವು ಇಷ್ಟು ಮಾತ್ರ ಬರ್ದಿದ್ದೀರಾ ಅಂತಂದರೆ ನಿಮ್ಗೆ ಇದಕ್ಕೆ ಎಷ್ಟು ಮಾರ್ಕ್ ಅಲಾಟ್ ಮಾಡಿರ್ತಾರೋ ಅಷ್ಟು ಮಾರ್ಕ್ಸ್ ನಿಮಗೆ ನೀಟಾಗೆ ಮುಂದೆ ಬರುತ್ತೆ. ಸೊ ಸಿ ಹಿಯರ್, ಲೆಟ್ ಅಸ್ ಕನ್ಸಿಡರ್ ದ 2 ಸರ್ಫೇಸಸ್ ಲೈಕ್ ದಿಸ್. ಲೆಟ್ ಅಸ್, ದಿಸ್ ಇಸ್ A and this is B ಅಂತ ಕರೆಯೋಣ. ದ ಡಿಸ್ಟೆನ್ಸ್ ಬಿಟ್ವೀನ್ A and B is dx ಅಂತ ಕರಿತೀವಿ. ಸೊ ಎದು ಪೊಟೆನ್ಷಿಯಲ್ V ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಓಕೆ, ಬಿದು ಪೊಟೆನ್ಷಿಯಲ್ ನಮಗೆ V ಮೈನಸ್ dV ಅಂತ ಕರೆಯೋಣ. ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು, ಓಕೆ, ಫ್ರಮ್ A to B ಡೈರೆಕ್ಟ್ ಆಗಿರುತ್ತೆ ಅಂತ ಹೇಳ್ಬೋದು ನಾವು. V ಮೈನಸ್ VV, ವಾಟ್ ಇಸ್ ಮೀನಿಂಗ್ ಆಫ್ V ಮೈನಸ್ dV ಹಿಯರ್? ನೋಡಿ, ಎಗೆ ಮತ್ತು ಬಿಗೆ ಡಿಫರೆನ್ಸ್ ಅನ್ನೋದು dV ಇರುತ್ತೆ ಅಂತ ಹೇಳ್ತಾರೆ. ಪೊಟೆನ್ಷಿಯಲ್ ಡಿಫರೆನ್ಸ್ dV ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ವಿ ಹ್ಯಾವ್ ಟು ಥಿಂಕ್ ದಟ್. ನಾವು ಸಿ ಹಿಯರ್, ವಾಟ್ ಈಸ್ ದ ವರ್ಕ್ ಡನ್? ನೋಡಿ, ಫಸ್ಟ್ ಸ್ಟೆಪ್ ಏನು ಬರಿಬೇಕು ಅಂತ ನೋಡಿ ಹೇಳ್ತಾ ಇದ್ದೀನಿ. ದ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ Q naught ಫ್ರಮ್ the surface B to the surface A is given by dW will become equals to, ನೋಡಿ ಇಲ್ಲಿ Q naught into dV ಅಂತ ಬರೀಬಹುದು. Q naught into dV. Let it be equation 1. ನೋಡಿ, ಇಲ್ಲಿ ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋ ಇರುತ್ತೋ ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ಫೋರ್ಸ್ ಅನ್ನೋದು ಎಕ್ಸರ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ನಿಮಗೆ ಸೆಕೆಂಡ್ ಒನ್ ಏನಾಗಿರುತ್ತೆ ನೋಡಿ, ಇಲ್ಲಿ ವರ್ಕ್ ಡನ್ to move a charge Q naught from surface B to surface A, equipotential surface, that is due to electric force. dW ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ F into dx cos theta ಅಂತ ಹೇಳ್ಬೋದು. ಸೊ dW is equals to F ಅಂತಂದರೆ E into Q naught ಅಂತ ನಾವು ಬರಿಬಹುದು. ಕಾಸ್ ಅನ್ನೋದು ನಿಮಗೆ 180 ಡಿಗ್ರಿ ಆಗಿರುತ್ತೆ. ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿದ್ರೆ ನಾವು ಚಾರ್ಜ್ನ ಬಿ ಇಂದ ಎಗೆ ಮೂವ್ ಮಾಡ್ತಾ ಇದ್ದೀವಿ. ಹಾಗಾಗಿ ಥೀಟಾ ಅನ್ನೋದು 180 ಡಿಗ್ರಿ ಆಗಿರುತ್ತೆ. therefore dW will become equals to ನೋಡಿ ಮೈನಸ್ E into Q naught into dx ಅಂತ ಹೇಳ್ಬೋದು. ಈಕ್ವೇಶನ್ 2 ಅಂತ ಕರಿತೀವಿ ನಾವು. ಫ್ರಮ್ 1 and 2 ನಾವೆರಡನ್ನು ಅಬ್ಸರ್ವ್ ಮಾಡಿದ್ದಾಗ ನೀವು ಹೇಳ್ಬೋದು ಏನು ಅಂತಂದಾಗ E into Q naught into dx is equals to ಮೈನಸ್ ಇರುತ್ತೆ ಆಲ್ರೆಡಿ ಇಲ್ಲಿ. ಸೊ Q naught into dV ಅಂತ ಬರಿಬಹುದು. ಒಂದ್ಸಲ ಚೆಕ್ ಮಾಡಿ ಈಕ್ವೇಶನ್ 1. therefore ಇಲ್ಲಿ Q naught ಕ್ಯಾನ್ಸಲ್ ಆಯಿತು ಅಂತಂದಿದ್ದಾಗ E ಅನ್ನೋದು ಏನಾಗುತ್ತೆ ನೋಡಿ ಮೈನಸ್ dV by dx ಅಂತ ಬರಿಬಹುದು. ಅದೇ ನಿಮಗೆ 3 ಡೈಮೆನ್ಷನ್ ಕೇಳಿದ್ದಾಗ ಇನ್ 3 ಡೈಮೆನ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಮೈನಸ್ ಡೋ ವಿ ಬೈ ಡೋ ಆರ್ ಅಂತ ಹೇಳ್ಬೋದು. ಅಂದರೆ ಡೋ ವಿ ಬೈ ಡೋ ಎಕ್ಸ್ ಇಂಟು ವಿ ಎಕ್ಸ್ ಇಂಟು ಐ ಕ್ಯಾಪ್
ಮೈನಸ್ ಡೋ ವಿ, ಸಾರಿ ಇಲ್ಲಿ ಎಕ್ಸ್ ಬರಲ್ಲ, ಇಲ್ಲಿ ಜಸ್ಟ್ ವಿ ಅಂತ ತಗೊಳ್ತೀವಿ, ಮೈನಸ್ ಡೋ ಬೈ ಡೋ ವೈ ಆಫ್ ವಿ ಇಂಟು ಜೆ ಕ್ಯಾಪ್ ಮೈನಸ್ ಡೋ ವಿ ಬೈ ಡೋ ಝೆಡ್ ಇಂಟು ಕೆ ಕ್ಯಾಪ್. ಇದು ನಿಮಗೆ ಎಂಟ್ರೆನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಡೆರಿವೇಶನ್. ಏನದು ಅಂತಂದಾಗ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರೀತಾರೆ. ನೋಡಿ ಇಲ್ಲಿ ಎರಡು ಕ್ವಶನ್ ಇದೆ ನಿಮಗೆ. ಯು ಹ್ಯಾವ್ ಟು ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಅಂಡ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾರೆ. ಬಟ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವತ್ತೂ ನಿಮಗೆ ಕೊಟ್ಟಿಲ್ಲ. ಇನ್ ದ ಆಬ್ಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದ್ದಾರೆ ರಿಪೀಟೆಡ್ ಆಗಿ. ಹಾಗಾಗಿ ಇದು ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೌ ಕ್ಯಾನ್ ವಿ ಕನ್ಸಿಡರ್ ದಿಸ್? ನೋಡಿ, ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಬೇಸಿಕ್ ಕಾನ್ಸೆಪ್ಟ್ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ದ ಅಮೌಂಟ್ ಆಫ್ ವರ್ಕ್ ಡನ್ ಅಂತ ಹೇಳ್ತಾರೆ. ಯಾವಾಗ ಅಮೌಂಟ್ ಆಫ್ ವರ್ಕ್ ಡನ್ ಓಕೆ ಈಸ್ ಆಲ್ವೇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ, ಆಲ್ವೇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ನೋಡಿ ಇಲ್ಲಿ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಅಂತ ಹೇಳೋಣ. ಲೆಟ್ Q1 and Q2 be the charges. Q1 and Q2 be the charges ಅಂತ ಕರೆಯೋಣ. So see here, let us say this is an electric field. Let us represent this point A and this is the point B ಅಂತ ಕರೆಯೋಣ. Therefore ಇಷ್ಟೇ ಸಿಂಪಲ್ ಆಗಿ ಇಷ್ಟು ನೋಟ್ ಮಾಡಿ. the work done to bring a charge Q1, work done to bring a charge Q1 from infinity to a point A, ಏನಾಗುತ್ತೆ ನಿಮಗೆ ಅಂತಂದಾಗ, ಸಿನ್ಸ್ ದರ್ ಇಸ್ ನೋ ಎಕ್ಸ್ಟರ್ನಲ್ ಫೀಲ್ಡ್ ನೋ ವರ್ಕ್ ಡನ್ ಅಂತ ಹೇಳ್ತಾರೆ, W1 ವಿಲ್ ಬಿಕಮ್ ಈಕ್ವಲ್ ಟು 0. ಹಾಗಾಗಿ ನಮ್ಗೆ ಇಲ್ಲಿ Q1 ಚಾರ್ಜ್ನ ನಾವು ತಗೊಂಡು ಬರ್ತೀವಿ ಪಾಯಿಂಟ್ ಎ ಹತ್ರಕ್ಕೆ. ಸೊ ಲೆಟ್ ಅಸ್ ಸೇ ಎ ಇಂದ ಬಿ ಅನ್ನೋದು ನಿಮಗೆ ಆರ್ ಡಿಸ್ಟೆನ್ಸಲ್ಲಿದೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದಾಗ ಅವಾಗ ನಮಗೆ ವಾಟ್ ಈಸ್ ದ ವರ್ಕ್ ಡನ್ ಟು ಬ್ರಿಂಗ್ ಎ ಚಾರ್ಜ್ Q2 ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಬಿ. ನೋಡಿ ಇಲ್ಲಿ ಪಾಯಿಂಟ್ ಬಿ ಹತ್ರ ನಿಮಗೆ ಪೊಟೆನ್ಷಿಯಲ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಬಿಕಾಸ್ ಆಫ್ ದ ಚಾರ್ಜ್ Q1. ಸೊ ಹಾಗಾಗಿ ನಿಮಗೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಈಸ್ ದ ಪೊಟೆನ್ಷಿಯಲ್ at the point B due to the charge Q1 is ಏನಾಗುತ್ತೆ ಅಂತಂದಾಗ V ಅಂತ ರೆಪ್ರೆಸೆಂಟ್ ಮಾಡಿದ್ದಾಗ we can write 1/4πε0 into Q1/R ಅಂತ ಬರೀಬಹುದು. Therefore the work done to bring a charge Q2 from infinity to a point B is given by W2 which is nothing but V into Q2 ಅಂತ ಬರೀಬಹುದು. So 1/4πε0 into Q2 divided by R ಅಂತ ಬರುತ್ತೆ. Therefore ಟೋಟಲ್ ವರ್ಕ್ ಡನ್ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಟೋಟಲ್ ವರ್ಕ್ ಡನ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು W1 ಪ್ಲಸ್ W2. W1 0, W2 ಬಂದ್ಬಿಟ್ಟು ನಿಮಗೆ 1/4πε0 ಇಂಟು Q1 Q2 ಡಿವೈಡ್ ಬೈ R ಅಂತ ಬರೀಬಹುದು. ವರ್ಕ್ ಡನ್ ವಿಲ್ ಬಿಕಮ್ ಈಕ್ವಲ್ಸ್ ಟು 1/4πε0 Q1 Q2 ಡಿವೈಡ್ ಬೈ R ಅಂತ ಹೇಳ್ತೀವಿ. ಸೊ ದಿಸ್ ವರ್ಕ್ ಡನ್ ಈಸ್ ಸ್ಟೋರ್ಡ್ ಅಂತ ಹೇಳ್ತೀವಿ. ಈಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಅಂತ ಕರಿತೀವಿ. Therefore we can represent potential energy as U. That is U equal to 1/4πε0 Q1 Q2 by R ಅಂತ ಬರೀಬಹುದು. ಅರ್ಥ ಆಯ್ತಲ್ವಾ? ಇಲ್ಲಿ ನಿಮಗೆ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸ್ ಕ್ವಶನ್ ಕೇಳೋ ಅವಕಾಶಗಳಿದೆ. ಏನದು ಅಂತಂದಾಗ ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 3 ಚಾರ್ಜಸ್ ಅಂತ ಹೇಳ್ತಾರೆ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 3 ಚಾರ್ಜಸ್.
system of three charges. System of three charges. It's a very very important question for 2 marks or 3 marks ಅಂತ ಹೇಳ್ಬೋದು ನಾವು. 2 marks ಇಲ್ಲ 3 marksಗೆ ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಏನದು ಅಂತಂದಾಗ ನೋಡಿ ಇಲ್ಲಿ ಲೆಟ್ Q1, Q2 and Q3 are the three charges. Q1, Q2 ಮಧ್ಯದಲ್ಲಿ ಡಿಸ್ಟೆನ್ಸ್ R12 ಅಂತ ಕರೆಯೋಣ. 2ಗೆ ಮತ್ತು 3ಗೆ R23 ಆಗಿರುತ್ತೆ. 3ಗೆ ಮತ್ತು 1ಗೆ R31 ಆಗಿರುತ್ತೆ. ಗೊತ್ತಾಗಿದಲ್ವ ಹೇಳ್ತಾ ಇರೋದು. Therefore potential energy will be equals to 1/4πε0 into Q1 Q2 divided by R12, 1/4πε0 into Q2 Q3 divided by R23 ಅಂತ ಬರೀಬಹುದು. ಪ್ಲಸ್ 1/4πε0 into Q3 Q1 divided by R31 ಅಂತ ಬರೀಬಹುದು. ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಈಕ್ವೇಶನ್ ಆರ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ನಿಮಗೆ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇದ್ದಾರೆ ಇದನ್ನ, ಹಾಗಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಂಡ್ ಲರ್ನ್ ಇಟ್ ಪ್ರಾಪರ್ಲಿ. ನೌ ಲೆಟ್ ಅಸ್ ಸಿ ಹಿಯರ್. obtain expression for capacitance of a parallel plate capacitor. This is for 3 marks questions. ಇವೆಲ್ಲ ನಾವು ಡಿಸ್ಕಸ್ ಮಾಡ್ತಾರೆ. ಇದು ಸದ್ಯಕ್ಕೆ ಏನದು ಅನ್ನೋದನ್ನ ನೋಡೋಣ. ಸೊ ಏನು ಬರಿಬೇಕಾಗಿರುತ್ತೆ ನೀವು ಇಲ್ಲಿ ಅಂತಂದಾಗ, ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಕನ್ಸಿಡರ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಆಸ್ ಶೋನ್ ಇನ್ ಫಿಗರ್ ಅಂತ ಹೇಳ್ತೀವಿ. ಆಸ್ ಶೋನ್ ಇನ್ ಅ ಫಿಗರ್. ಲೆಟ್ ಕ್ಯೂ ಬಿ ದ ಚಾರ್ಜ್. ಲೆಟ್ ಕ್ಯೂ ಬಿ ದ ಚಾರ್ಜ್ ಆನ್ ಈಚ್ ಪ್ಲೇಟ್ ಅಂತ ಹೇಳು. ಒಂದೊಂದು ಪ್ಲೇಟ್ ಮೇಲೆ ಕ್ಯೂ ಅನ್ನೋ ಒಂದು ಚಾರ್ಜ್ ಇರುತ್ತೆ. ಡಿ ಅನ್ನೋದು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಅಂತನೋ ಹೇಳ್ಬೋದು. ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಅಷ್ಟೇ ಅಲ್ಲ, ಕ್ಯಾಪಿಟಲ್ ಎ ಅನ್ನೋದು ಏರಿಯಾ ಆಫ್ ಈಚ್ ಪ್ಲೇಟ್ ಅಂತನೋ ಕರಿಬೋದು. ಏರಿಯಾ ಆಫ್ ಈಚ್ ಪ್ಲೇಟ್. ಸಿ ಹಿಯರ್, ಯಾವಾಗಾದ್ರೆ ನಿಮಗೆ 2 ಪ್ಲೇಟ್ಸ್ ನಾವು ಕನ್ಸಿಡರ್ ಮಾಡಿರ್ತೀವೋ, ಇದನ್ನು ಬೇಕಾದರೆ PQ ಇಲ್ಲ AB ಅಂತ ರೆಪ್ರೆಸೆಂಟ್ ಮಾಡಿಕೊಳ್ಳಿ. ಇಲ್ಲಿ ಇದ್ರ ಮೇಲೆ ನಿಮಗೆ ಪ್ಲಸ್ ಕ್ಯೂ ಚಾರ್ಜ್ ಅನ್ನೋದಿರುತ್ತೆ. ಬಿ ಮೇಲೆ ನಿಮಗೆ ಮೈನಸ್ ಕ್ಯೂ ಚಾರ್ಜ್ ಅನ್ನೋದು ಇರುತ್ತೆ. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಅನ್ನೋದು ಡಿ ಆಗಿರುತ್ತೆ. ಸೊ ಇಫ್ ಐ ಕನ್ಸಿಡರ್ ಎನಿ ಪಾಯಿಂಟ್ P, ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಇ ಅಂತ ಕರಿಬಹುದು. ಸೊ ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್? ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್? ಬಿಟ್ವೀನ್ ದ ಪ್ಲೇಟ್ಸ್ ಏನಾಗಿರುತ್ತೆ ನಿಮಗೆ ಅಂತಂದಾಗ, ಇ ಈಸ್ ಈಕ್ವಲ್ಸ್ ಟು ಇ ಡ್ಯೂ ಟು ಪಾಸಿಟಿವ್ ಪ್ಲೇಟ್ ಪ್ಲಸ್ ಇ ಡ್ಯೂ ಟು ನೆಗೆಟಿವ್ ಪ್ಲೇಟ್. ಸೊ ಇಲ್ಲಿ ನಿಮಗೆ σ/2ε0 ಪ್ಲಸ್ σ/2ε0 ವಿಚ್ ಈಸ್ ಈಕ್ವಲ್ಸ್ ಟು σ/ε0 ಅಂತ ಹೇಳ್ತೀವಿ. ಏನಿದು ಸಿಗ್ಮಾ ಅಂತಂದರೆ, ಸಿಗ್ಮಾ ಈಸ್ ನಥಿಂಗ್ ಬಟ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಕರಿತೀವಿ. ಇಟ್ ಈಸ್ ಗಿವೆನ್ ಬೈ Q/A. Q/A ಆಗಿರುತ್ತೆ. ದೇರ್ಫೋರ್ ಇ ಅನ್ನೋದು ನಿಮಗೆ σ/ε0 ಆಗಿರುತ್ತೆ. ಬಟ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್? ಒಂದು ಪಾಸಿಟಿವ್ ಪ್ಲೇಟ್ ಇನ್ನೊಂದು ನೆಗೆಟಿವ್ ಪ್ಲೇಟ್ ಆಗಿರೋದ್ರಿಂದ ಎರಡಕ್ಕೂ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಇರುತ್ತೆ. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? ವಾಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? ವಿ ಈಸ್ ಈಕ್ವಲ್ಸ್ ಟು ಇ ಇಂಟು ಡಿ ಆಗಿರುತ್ತೆ. ಇ ಅಂತಂದರೆ σ/ε0 ಇಂಟು ಡಿ. ದೇರ್ಫೋರ್ ಬೈ ಡೆಫಿನೇಷನ್ ಆಫ್ ಕೆಪಾಸಿಟೆನ್ಸ್, by definition of capacitance, by definition of capacitance ಏನು ಬರಿಬೋದು ನಾವು ಅಂತಂದಾಗ, C is equals to Q/V ಅಂತ ಬರಿಬಹುದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ V ಅಂದರೆ ಏನು ಅಂತ ನಿಮಗೆ ಗೊತ್ತಾಗತ್ತೆ. ವಾಟ್ ಈಸ್ V ವ್ಯಾಲ್ಯೂ ಹಿಯರ್? V ಅಂತಂದರೆ ಸಿಗ್ಮಾ ಇಂಟು D/ε0 ಅಂತ ಹೇಳ್ಬೋದು. ಸೊ ಸಿಗ್ಮಾ ಇಂಟು D/ε0 ಅಂತ ಬರಿಬೋದು. ಸೊ Q ಡಿವೈಡ್ ಬೈ C
ಸಿಗ್ಮಾ ಅಂತಂದರೆ ಕ್ಯೂ ಬೈ ಎ ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡೋಣ. ಕ್ಯೂ ಕ್ಯೂ ಕ್ಯಾನ್ಸಲ್ ಆದರೆ ಸಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಇಂಟು ಎ ಬೈ ಡಿ ಆಗಿರುತ್ತೆ. ದಿಸ್ ಇಸ್ ದ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟೆನ್ಸ್ ಅಂತ ಹೇಳ್ಬೋದು ನಮಗೆ. ದೇರ್ ಫೋರ್ ವಿ ಕ್ಯಾನ್ ರೈಟ್ ಏನಾಗ್ಬೋದು ನಿಮಗೆ ಅಂತಂದಾಗ ನೋಟ್ ಅಂತ ಬರ್ಸಿರ್ತೀನಿ ನೋಡಿ ನಿಮಗೆ. ಇನ್ ಸಮ್ ಡೈಎಲೆಕ್ಟ್ರಿಕ್ ಮೀಡಿಯಂ ಆರ್ whenever the dielectric material is placed between the two plates of a capacitor ಅಂತ ಹೇಳ್ತಾರೆ. ಡೈಎಲೆಕ್ಟ್ರಿಕ್ ಮೀಡಿಯಂ ಅವಾಗ ನಿಮಗೆ ಕೆಪಾಸಿಟೆನ್ಸ್ ಏನಾಗುತ್ತೆ ಅಂತಂದಿದ್ದಾಗ ಸಿ ಹಿಯರ್ ಕೆಪಾಸಿಟೆನ್ಸ್ ಅನ್ನೋದು ನಿಮಗೆ ಸಿ ಮೀಡಿಯಂ ಇಟ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಇಟ್ ಬಿಕಮ್ಸ್ ಕೆ ಟೈಮ್ಸ್ ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ ಹೇಳ್ತಾರೆ. ವಾಟ್ ಇಸ್ ಕೆ? ಕೆ ಇಸ್ ಕಾಲ್ಡ್ dielectric constant, where K is called as dielectric constant. Dielectric constant ಅಂತನೂ ಹೇಳ್ಬೋದು. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ನೋಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಸೀದಾ ನೆಕ್ಸ್ಟ್ ಒನ್ ಏನು ಹೇಳ್ತಾರೆ ಅಂತಂದಾಗ ಎಕ್ಸ್ಪ್ರೆಷನ್ ಫಾರ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ಎ ಸೀರೀಸ್ ಕಾಂಬಿನೇಷನ್ ಆಫ್ ಟೂ ಕೆಪಾಸಿಟರ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಮಾಡೆಲ್. ತುಂಬ ಸರ್ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಡೋಂಟ್ ಮಿಸ್ ದಿಸ್ ಕ್ವಶನ್ ಅಂತ ಹೇಳ್ತಾ ಇದ್ದೀನಿ ನೋಡಿ. ಸೊ ಏನು ಬರಿಬೇಕಾಗಿರುತ್ತೆ ನೀವು ಅಂತ ನಾನು ಹೇಳ್ತಾ ಇದ್ದೀನಿ, ಅಷ್ಟು ಮಾತ್ರ ನೀವು ಕಲೀರಿ. ಸಿಂಪಲ್ಲಾಗಿ ನಾನು ಹೇಳ್ತಾನೆ ಇರ್ತೀನಿ ಯಾವಾಗಲೂ ನಿಮಗೆ ಒಂದು ಕಾಮನ್ ಸೆಂಟೆನ್ಸ್ ಬರೀರಿ ಅಂತ ಅಂದ್ಬಿಟ್ಟು. ಕನ್ಸಿಡರ್ ದ ಟೂ ಕೆಪಾಸಿಟರ್ಸ್. ಓಕೆ, ಹ್ಯಾವಿಂಗ್ ಕೆಪಾಸಿಟೆನ್ಸ್ C1 and C2 connected in series as shown in figure ಅಂತ ಹೇಳ್ತಾರೆ. ಸೊ ಅಬ್ಸರ್ವ್ ಮಾಡಿ ಇಲ್ಲಿ ಹೇಗೆ ಬರಿತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸಿ ಹಿಯರ್ there are two plates. There is C1 and the other one is C2. Observe ಮಾಡಿ. When it is connected to some external supply voltage, let it be V is the supply voltage. ಆವಾಗ ನಿಮಗೆ C1 across V1 potential difference ಇರುತ್ತೆ, C2 across V2 potential difference ಇರುತ್ತೆ. ಸೊ Q ಅನ್ನೋದು ನಿಮಗೆ ಚಾರ್ಜ್ ಆಗಿರುತ್ತೆ. ಈಚ್ ಕೆಪಾಸಿಟರ್ ಮೇಲೆ Q ಚಾರ್ಜ್ ಅನ್ನೋದು ಇರುತ್ತೆ. ಸೊ ದೇರ್ ಫೋರ್ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ. ಇನ್ ಸೀರೀಸ್ ಏನು ಬರಿಬೇಕು ನಾವು ಅಂತಂದಾಗ, in series one thing we have to understand that total charge remains a constant anta ಹೇಳ್ತೀವಿ ನಾವು. total charge remains a constant, but net potential difference ಅನ್ನೋದು V1 plus V2 ಆಗಿರುತ್ತೆ. let it be equation 1. therefore but what is this V1 value here? V1 ಏನು ಬರಿಬೋದು ನಾವಿಲ್ಲಿ ಅಂತಂದಿದ್ದಾಗ you can write Q divided by C1 and V2 ನ ನಾವು Q divided by C2 ಅಂತ ಬರಿಬೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ V will become equals to Q divided by C1 plus Q divided by C2. let it be equation 2. ಇವಾಗ ನಾವು ಒಂದು ಸೆಂಟೆನ್ಸ್ ಬರಿತೀವಿ ಏನು ಅಂತಂದಾಗ, if we replace two capacitors by a single capacitor having equivalent capacitance, let it be C, yes ಅಂತ ಇಂಡಿಕೇಟ್ ಮಾಡೋಣ. ದೆನ್ ಇವಾಗ ಏನು ಬರಿಬೋದು ನಾವಿಲ್ಲಿ ನೋಡಿ, ಡಯಾಗ್ರಾಮಲ್ಲಿ ಏನು ಹಾಕ್ತಾರೆ ಅಂತಲೇ ಒಂದ್ಸರಿ ಅಬ್ಸರ್ವ್ ಮಾಡಿ. ಇದನ್ನು ನಾವು ಈಕ್ವಲೆಂಟ್ ಕೆಪಾಸಿಟರ್ CS ಅಂತ ಇಂಡಿಕೇಟ್ ಮಾಡಿದ್ದಾಗ ಏನಂತ ಬರೀಬಹುದು ನಾವಿಲ್ಲಿ ಅಂತಂದರೆ, ವಿ ಕ್ಯಾನ್ ರೈಟ್ V is equals to Q by CS ಅಂತ ಬರೀಬಹುದು. equation 3. Now from equation 2 and equation 3 we can write ಏನು ಬರೀಬಹುದು ನೋಡಿ, Q by CS is equals to Q by C1
ಪ್ಲಸ್ ಕ್ಯೂ ಬೈ ಸಿ ಟು. ಸೊ ಕ್ಯೂ 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 ಕ್ಯಾನ್ಸಲ್ ಆಗಿದ್ದಾಗ ನಮಗೆ 1/CS ಅನ್ನೋದು ನಿಮಗೆ 1/C1 ಪ್ಲಸ್ 1/C2 ಅಂತ ಬರೀಬೋದು. ದರ್ಫೋರ್ ಇದು ಬರ್ದಿದ ತಕ್ಷಣ ಸುಮ್ಮನೆ ಆಗಬಾರ್ದು. ಫೈನಲ್ ಆಗಿ ಒಂದು ಕನ್ಕ್ಲೂಡಿಂಗ್ ಸ್ಟೇಟ್ಮೆಂಟ್ ಡೆಫಿನೆಟ್ ಆಗಿ ನೀವು ಬರೀಲೇಬೇಕಾಗಿರುತ್ತೆ. ಏನದು ಅಂತಂದಾಗ ನೋಡಿ ಹೇಳ್ತಾ ಇದ್ದೀನಿ, ಇನ್ ಸೀರೀಸ್ ಕಾಂಬಿನೇಷನ್ the reciprocal of equivalent capacitance is equal to sum of reciprocal of individual capacitances ಅಂತ ಹೇಳ್ತಾರೆ. ಇಂಡಿವಿಜುವಲ್ ಕೆಪಾಸಿಟೆನ್ಸಸ್ ಗೊತ್ತಾಗಿದಲ್ವ ಹೇಳ್ತಾ ಇರೋದು. ಮಸ್ಟ್ ಅಂಡ್ ಶುಡ್ ನೀವು ಬರಿಬೇಕಾಗಿರತಕ್ಕಂಥ ಸೆಂಟೆನ್ಸು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 3 marks ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತಂದಾಗ ನೋಡಿ, ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಕಾಂಬಿನೇಷನ್ ಅಂತನೂ ಹೇಳ್ಬೋದು. ಏನದು ಅನ್ನೋದನ್ನ ನೋಡೋಣ. ಸಿ ಹಿಯರ್, what is the capacitance in parallel combination? So they will ask, obtain the expression for effective illa equivalent capacitance of the capacitors in parallel combination ಅಂತ ಹೇಳ್ತಾರೆ. ಇನ್ ಪ್ಯಾರಲಲ್ ಕಾಂಬಿನೇಷನ್ ಗೊತ್ತಾಗಿದೆ ಅಲ್ವಾ? ನೋಡಿ ಇದನ್ನ ಹೇಗೆ ನಾವು ಡಿರೈವ್ ಮಾಡಬಹುದು. ಸೊ ವಾಟ್ ಆರ್ ದ ಥಿಂಗ್ಸ್ ವಿ ಹ್ಯಾವ್ ಟು ರೈಟ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೇಮ್ ಸ್ಟೋರಿ ಏನದು ಅಂತಂದಾಗ, ಸಿ ಹಿಯರ್, ಕನ್ಸಿಡರ್ ದ two capacitors consider the two capacitors of capacitance C1 and C2 connected in parallel as shown in figure ಅಂತ ಹೇಳ್ತಾರೆ. as shown in figure ನೋಡಿ ಏನಾಗುತ್ತೆ ನೋಡಿ ಇಲ್ಲಿ. let's say you consider two capacitors. ನಿಮಿಷ, ಟೂ ಕೆಪಾಸಿಟರ್ಸ್ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಎರಡರನ್ನು ಒಂದು ವೋಲ್ಟೇಜ್ಗೆ ಅಪ್ಲೈ ಮಾಡ್ತಾ, ಅಂದರೆ ಒಂದು ಬ್ಯಾಟರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಲೆಟ್ ವಿ ಬಿ ದ ವೋಲ್ಟೇಜ್ ಅಪ್ಲೈಡ್, C1 C2 ಬಿ ದ ಕೆಪಾಸಿಟರ್ಸ್. ನೋಡಿ Q1 ಒಂದು ಟೋಟಲ್ ಚಾರ್ಜ್ ಇಲ್ಲಿಗೆ ಬಂದಿದ್ದಾಗ ಪ್ಯಾರಲಲ್ ಕಾಂಬಿನೇಷನ್ನಲ್ಲಿ ನಿಮಗೆ Q1 ಮತ್ತು Q2 ಆಗಿ ಸ್ಪ್ಲಿಟ್ ಆಗುತ್ತೆ. ಸೊ ಇಲ್ಲಿ ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕೇನು ಅಂತಂದಾಗ, ಇನ್ ಪ್ಯಾರಲಲ್ ಕಾಂಬಿನೇಷನ್ನಲ್ಲಿ ಯಾವತ್ತಿಗೆ ಆಗಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ಕಾನ್ಸ್ಟೆಂಟಾಗೇ ಇರುತ್ತೆ. ಆದರೆ ಟೋಟಲ್ ಚಾರ್ಜ್ ಅನ್ನೋದು ನಿಮಗೆ Q1 ಪ್ಲಸ್ Q2 ಅಂತ ಬರೀಬಹುದು. ಸೊ ನಮಗೆ ಗೊತ್ತಿದೆ ಏನದು ಅಂತಂದರೆ, Q ವ್ಯಾಲ್ಯೂ ಇಸ್ ಆಲ್ವೇಸ್ ಈಕ್ವಲ್ ಟು ದ ಪ್ರಾಡಕ್ಟ್ ಆಫ್ ಕೆಪಾಸಿಟೆನ್ಸ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಸೊ C1 ಇಂಟು ವಿ ಅಂತ ಬರೀಬಹುದು. ಆ್ಯಂಡ್ Q2 ಅನ್ನೋದೇನು ಬರೀಬೋದು ನೋಡಿ ಇಲ್ಲಿ, C2 ಇಂಟು ವಿ ಅಂತ ಬರೀಬೋದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ Q ವಿಲ್ ಬಿಕಮ್ ಈಕ್ವಲ್ಸ್ ಟು C1 ಇಂಟು ವಿ ಪ್ಲಸ್ C2 ಇಂಟು ವಿ ಅಂತ ಬರಿತೀವಿ. ಸೊ ಯು ಕ್ಯಾನ್ ರೈಟ್ C1 ಪ್ಲಸ್ C2 ಇಂಟು ವಿ. ಲೆಟ್ ಇಟ್ ಬಿ ಇಕ್ವೇಷನ್ 2 ಅಂತ ಹೇಳ್ತೀವಿ. ನಾವು ಇವಾಗ ಏನು ಮಾಡ್ಬೋದು, ನಾವು ಒಂದು ಸೆಂಟೆನ್ಸ್ ಬರುತ್ತದೆ ಏನು ಅಂತಂದರೆ, ಇಫ್ ನಾವು ರೀಪ್ಲೇಸ್ ದ ಟೂ ಕೆಪಾಸಿಟರ್ಸ್, ಎರಡೂ ಕೆಪಾಸಿಟರ್ಸ್ನ ನಾವು
by an equivalent or a single capacitor ಅಂತ ಹೇಳ್ತಾರೆ. ಈಕ್ವಲೆಂಟ್ ಕೆಪಾಸಿಟರ್ CP, ಈಕ್ವಲೆಂಟ್ ಕೆಪಾಸಿಟರ್ CP ಅಂತ ಕರೆಯೋಣ. ಅವಾಗ ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಯು ಕ್ಯಾನ್ ಸೇ ದಟ್ ಫಸ್ಟ್ ಆಫ್ ಆಲ್ ಡಯಾಗ್ರಾಮ್ ಹೇಗಾಗುತ್ತೆ ಅಂತ ಒಂದು ಅಬ್ಸರ್ವ್ ಮಾಡಿ. ಸೊ ದ ಟೂ ಕೆಪಾಸಿಟರ್ಸ್, ಈ ಎರಡು ಕೆಪಾಸಿಟರ್ ತೆಗೆದು ಹಾಕಿಬಿಟ್ಟು ಒಂದು ಸಿಂಗಲ್ ಕೆಪಾಸಿಟರ್ ನಾವು ಬರೆದಿದ್ದಾಗ ಅದನ್ನು CP ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನೋದು ಈ ರೀತಿ ನಿಮಗೆ ರೆಡ್ಯೂಸ್ ಆಗುತ್ತೆ. ಗೊತ್ತಾಯ್ತಲ್ವ ಹೇಳ್ತಾ ಇರೋದೇನು ಅಂತ. therefore we can write Q will become equal to CP into V ಅಂತ ಬರೀಬಹುದು. ಈಕ್ವೇಶನ್ 3 ಅಂತ ಕರಿತೀವಿ. ನಾವು ಫ್ರಮ್ ಈಕ್ವೇಶನ್ 2 ಆ್ಯಂಡ್ ಈಕ್ವೇಶನ್ 3 ಅಬ್ಸರ್ವ್ ಮಾಡಿ. ಈಕ್ವೇಶನ್ 2 ಏನಿದೆ, ಈಕ್ವೇಶನ್ 3 ಏನಿದೆ ಅಂತ ಅಂದ್ಬಿಟ್ಟು we can write CP into V is equals to C1 into V plus C2 into V. ಸೊ ವಿ ಕ್ಯಾನ್ಸಲ್ ಆದರೆ CP ಅನ್ನೋದು C1 plus C2 ಅಂತ ಬರೀಬಹುದು. therefore in parallel combination the effective ಇಲ್ಲ equivalent capacitance is equal to sum of individual capacitances ಅಂತ ಹೇಳ್ತೀವಿ. ಇಂಡಿವಿಜುವಲ್ ಕೆಪಾಸಿಟೆನ್ಸಸ್. ಅದೇ ನಿಮಗೆ 5 ಮಾರ್ಕ್ಸ್ ಕೇಳಿದಾಗ ನಿಮಗೆ ಇನ್ನೂ ಒಂದು ಕೆಪಾಸಿಟರ್ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್ ಆಗಿ C1 C2 C3 ಆಗಿರುತ್ತೆ. ಸೊ ಈ ರೀತಿ ನಿಮಗೆ ಸಾಲ್ವ್ ಮಾಡಿದಾಗ ನಿಮಗೆ 3 ಮಾರ್ಕ್ಸ್ ಇಲ್ಲ 5 ಮಾರ್ಕ್ಸ್ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ವಶನ್ ಅನ್ನೋದು ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೋ ಅದಕ್ಕೆ ತಕ್ಕಂಗೆ ನೀವು ಆನ್ಸರ್ ಬರೀಬೇಕು. ನಮ್ಗೆ ಗೊತ್ತಿದೆ ಅಂತ ನೋಡಿ ಎಲ್ಲ ಬರೆದ್ರೂ ಪ್ರಯೋಜನ ಇಲ್ಲ. ಓಕೆ, ಹಾಗಂತ ರಿಲೇಟೆಡ್ ಆಗದೆ ಇರೋದು ಬರೆದ್ರೂ ಪ್ರಯೋಜನ ಇಲ್ಲ. ಅರ್ಥ ಆಗ್ತಾ ಇದೆಲ್ಲ ಹೇಳ್ತಾ ಇರೋದು. therefore see the next important derivation. this is for 5 marks ನಿಮಗೆ ಹೇಳ್ತಾರೆ. it's a very very important thing. so observe that. derive the expression for energy stored in a capacitor. so very very important. ತುಂಬ ಸರಿ ರಿಪೀಟೆಡ್ ಆಗಿ ನಿಮಗೆ ಕೇಳಿದ್ದಾರೆ. ಕಷ್ಟನ ಅಂತಂದರೆ ಕಷ್ಟ ಏನೂ ಅಲ್ಲ, ಭಾಳ ಈಸಿಯಾಗಿರುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ನೀಟಾಗೆ ಕೇಳಿಸ್ಕೊಂಡು ಬರೆದ್ರೆ ಸಾಕು. ಸೊ ಏನು ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ನಾನು ಯಾವತ್ತೇ ಆಗಲಿ ಕಾಮನ್ನಾಗಿ ಒಂದು ಪಾಯಿಂಟ್ ಬರಿತೀನಿ. ಏನು ಅಂತಂದರೆ ಕನ್ಸಿಡರ್ ಅಂತ ಅಂದ್ಬಿಟ್ಟು, ಕನ್ಸಿಡರ್ ಎ ಕೆಪಾಸಿಟರ್ ಆಫ್ ಕೆಪಾಸಿಟೆನ್ಸ್ ಸಿ. ನೋಡಿ ಇಲ್ಲಿ, ಲೆಟ್ ಸ್ಮಾಲ್ q be the charge on plates of a capacitor at any instant ಅಂತ ಹೇಳ್ತಾರೆ, or at a given instant. ಯಾವಾಗಾದ್ರೆ ಕ್ಯೂ ಚಾರ್ಜ್ ಅನ್ನೋದಿರುತ್ತೆ 2 ಪ್ಲೇಟ್ಸ್ ಮೇಲೆ, ಆವಾಗ ನಾವು ಏನಂತ ಬರೀಬಹುದು ನಾವು ಅಂತಂದರೆ ಅವೆರಡರ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದಿರುತ್ತೆ. ವಿ ಕ್ಯಾನ್ ರೈಟ್ therefore potential difference V is equals to Q by C ಅಂತ ಬರಿಬೋದು. ಲೆಟ್ ಇಟ್ ಬಿ ಈಕ್ವೇಶನ್ 1. ಗೊತ್ತಾಗಿದಲ್ವಾ? ಇಲ್ಲಿ ನೋಡಿ, ಒಂದು ಕೆಪಾಸಿಟರ್ ನಾವು ತಗೊಂಡಿದ್ದೀವಿ. ಅಟ್ ಎ ಗಿವೆನ್ ಇನ್ಸ್ಟೆಂಟ್ ಇವೆರಡರ ಮಧ್ಯದಲ್ಲಿ ನಿಮಗೆ ಚಾರ್ಜ್ ಸ್ಮಾಲ್ ಕ್ಯೂ ಇದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋದು ವಿ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ, ಇವಾಗ ಈ ಕೆಪಾಸಿಟರ್ಗೆ ಇನ್ನೂ ಸ್ವಲ್ಪ ಚಾರ್ಜ್ ಆ್ಯಡ್ ಮಾಡಬೇಕಾದ್ರೆ, ನಾನು ಇನ್ನೂ ಸ್ವಲ್ಪ ಚಾರ್ಜ್ ಕೊಡಬೇಕು ಅಂತಂದಾಗ ಈ ಬ್ಯಾಟರಿ ಅನ್ನೋದು ವರ್ಕ್ ಮಾಡಬೇಕು ಅಂತ ಹೇಳ್ತೀವಿ. ದಿಸ್ ವರ್ಕ್ ಡನ್ ಇಸ್ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. therefore see here, ಅಬ್ಸರ್ವ್ ಮಾಡಿ ಹೇಗೆ ನಾವು ಅನಲೈಸ್ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ವರ್ಕ್ ಡನ್ ಟು give a charge, a small charge dq further is given by
dw will become equals to v into dq ಅಂತ ಬರೀಬಹುದು. therefore dw will become equals to v ಅಂದ್ರೆ q by c into dq ಅಂತ ಬರಿತೀವಿ. therefore what is the total work done? The total work done to give a charge from 0 to capital Q is given by ಏನಾಗಿರುತ್ತೆ ಅಂತಂದಾಗ ನೋಡಿ w will become equals to integral dw from 0 to capital Q ಅಂತ ಬರೀಬಹುದು. 0 to capital Q. dw ಅಂದ್ರೆ ಇಲ್ಲಿ q by c ಇಂಟು dq ಅಂತ ಬರಿತೀವಿ. ನೋಡಿ ಅಬ್ಸರ್ವ್ ಮಾಡಿ, ಸಿ ಕಾನ್ಸ್ಟೆಂಟ್ ಕೊಟ್ಟಿರತಕ್ಕಂಥ ಕೆಪಾಸಿಟರ್ಗೆ ಸಿ ಅನ್ನೋದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಅದನ್ನು ಇಂಟಿಗ್ರೇಷನ್ ಔಟ್ಸೈಡ್ ನಾವು ತೆಗೆದಿದ್ದಾಗ q ಇಂಟು dq ಅಂತ ಬರುತ್ತೆ. ಸೊ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು w will become equals to 1 by c into what is the integration of q power 1 dq ಅಂತಂದ್ರೆ q square by 2 ಆಗಿರುತ್ತೆ. q square by 2 from 0 to capital Q. therefore substitute ಮಾಡೋಣ. ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕ್ಯಾಪಿಟಲ್ Q square by 2 ಬರುತ್ತೆ. ಲೋಯರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಬರುತ್ತೆ. therefore w is equals to q square by 2c ಅಂತ ಬರೀಬಹುದು. ಸೊ ಏನಾದರೆ ಈ ಬ್ಯಾಟರಿ ಅನ್ನೋದು ವರ್ಕ್ ಆಗಿರುತ್ತೋ ದಿಸ್ ವರ್ಕ್ ಡನ್ ಅನ್ನೋದು ಪೊಟೆನ್ಷಿಯಲ್ ಎನರ್ಜಿಯಾಗೆ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತೀವಿ. therefore ನಾವು ಬರಿತೀವಿ ದಿಸ್ ವರ್ಕ್ ಡನ್ is stored in the form of potential energy. ಅಂತ ಹೇಳ್ತೀವಿ ನಾವು. therefore we can write u becomes equals to q square by 2c ಅಂತ ಬರೀಬಹುದು. ನೋಡಿ ಇಲ್ಲಿ q square by 2c ಒಂದೇ ನಾವು ಇಟ್ಕೊಂಡ್ರೆ ನಮಗೆ ಯೂಸ್ ಆಗಲ್ಲ. ಹಾಗಾಗಿ ಅದರ್ ಫಾರ್ಮ್ಸ್ ಅಂತನೂ ಬರಿತಾ ಇದ್ದೀನಿ. ಅದರ್ ಫಾರ್ಮ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ನೋಡಿ ಇಲ್ಲಿ ದಿಸ್ ಇಸ್ ಅ ಬೇಸಿಕ್ ಅಲ್ವಾ. ಇಲ್ಲಿ ಯು ಅನ್ನೋದು q ಸ್ಕ್ವೇರ್ ಬೈ 2c ನಾವು ತಗೊಳ್ತೀವಿ. ಬಟ್ q ಅನ್ನೋದೇನಿಲ್ಲ ನಿಮಗೆ ಸಿ ವಿ ತಾನೆ. ಸಿ ವಿ ಹೋಲ್ ಸ್ಕ್ವೇರ್ ಬೈ 2c ಅಂತ ಬರಿತೀವಿ. ಸೊ ಸಿ ಸ್ಕ್ವೇರ್ ವಿ ಸ್ಕ್ವೇರ್ ಬೈ 2c 1c ಕ್ಯಾನ್ಸಲ್ ಮಾಡಿದ್ದಾಗ ನಿಮಗೆ ಪೊಟೆನ್ಷಿಯಲ್ ಎನರ್ಜಿ ಅನ್ನೋದು ಹಾಫ್ ಸಿ ವಿ ಸ್ಕ್ವೇರ್ ಅಂತನೂ ಬರುತ್ತೆ. ಗೊತ್ತಾಗಿದಲ್ವಾ ಹೇಳಿದ್ದು. ಅನದರ್ ಫಾರ್ಮ್ ಇದೆ ನಿಮ್ಗೆ ಏನು ಅಂತಂದಾಗ ನೋಡಿ, ಇನ್ ಟರ್ಮ್ಸ್ ಆಫ್ ಕ್ಯೂ ಅಂಡ್ ವಿ ಅಬ್ಸರ್ವ್ ಮಾಡಿ. see here, if we substitute that c is equals to q by v in u equal to half cv square, ಇದರಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. therefore you can write u becomes equals to half into c ವ್ಯಾಲ್ಯೂ ಏನಿಲ್ಲಿ q by v ಆಗಿರುತ್ತೆ. q by ಇಂಟು ವಿ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ವಿ ಕ್ಯಾನ್ಸಲ್ ಆದರೆ ಯು ಅನ್ನೋದು ನಿಮಗೆ ಹಾಫ್ ಇಂಟು ಕ್ಯೂ ಇಂಟು ವಿ ಅಂತ ಬರುತ್ತೆ. ಸೊ ಇಸ್ ದ ಡಿಫ್ರೆಂಟ್ ಫಾರ್ಮ್ಸ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮ್ಗೆ ಇಲ್ಲಿ ಒಂದು ನೋಟ್ ಪಾಯಿಂಟ್ ಅಂತ ಬರ್ಸಿರ್ತೀನಿ. ಅದು ಅಂತಂದ ಸೊ ವಾಟ್ ಈಸ್ ದ ಎನರ್ಜಿ ಡೆನ್ಸಿಟಿ 2 ಮಾರ್ಕ್ಸ್ ಕೇಳ್ತಾರೆ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎನರ್ಜಿ ಡೆನ್ಸಿಟಿ ಆಫ್ ಎ ಕೆಪಾಸಿಟರ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಹೇಳ್ತಾರೆ. ಎನರ್ಜಿ ಡೆನ್ಸಿಟಿ ಸ್ಮಾಲ್ ಲೆಟರ್ ಯು ನ ಇಂಡಿಕೇಟ್ ಮಾಡ್ತೀವಿ. ಸೊ ಕ್ಯಾಪಿಟಲ್ ಲೆಟರ್ ಯು ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಅಂತ ಬರೀಬಹುದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ ನಮಗೆ ಏನಾಗತ್ತೆ ನೋಡಿ, ಸ್ಮಾಲ್ ಲೆಟರ್ ಯು ಇಸ್ ಈಕ್ವಲ್ಸ್ ಟು ಹಾಫ್ ಸಿ ವಿ ಸ್ಕ್ವೇರ್ ಡಿವೈಡ್ ಬೈ ವಾಲ್ಯೂಮ್. ಸೊ ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಏರಿಯಾ ಇಂಟು ಡಿಸ್ಟೆನ್ಸ್ ಇನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಹಾಫ್ ಎಪ್ಸಿಲಾನ್ ನಾಟ್ ಇಂಟು ಇ ಸ್ಕ್ವೇರ್ ಅಂತ ಬರುತ್ತೆ. ಹಾಫ್ ಎಪ್ಸಿಲಾನ್ ನಾಟ್ ಇಂಟು ಇ ಸ್ಕ್ವೇರ್ ಈಸ್ ದ ಎನರ್ಜಿ ಡೆನ್ಸಿಟಿ. ಅರ್ಥ ಆಗಿದಲ್ವಾ? ಹಾಫ್ ಎಪ್ಸಿಲಾನ್ ನಾಟ್ ಇಂಟು ಇ ಸ್ಕ್ವೇರ್ ಹೇಗೆ ಬರುತ್ತೆ ಅಂತಂದರೆ, ಸಿ ಏನಂದರೆ ಎಪ್ಸಿಲಾನ್ ನಾಟ್ ಇಂಟು ಎ ಬೈ ಡಿ ಅಲ್ವಾ.
ಅದನ್ನು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ನಮಗೆ v/d² ಅಂತಂದರೆ ಈ ಸ್ಕ್ವೇರ್ ಆಗಿ ಬರುತ್ತೆ. ಗೊತ್ತಾಗಿದಲ್ವಾ? ದಿಸ್ ಎನರ್ಜಿ ಸ್ಟೋರ್ಡ್ in a capacitor. Now let us see the next derivation, an important derivation that is for 5 marks. It's very 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 important anta heltivi. What is electrostatic potential due to point charge? ಇದರ ಡೆಫಿನೇಷನ್ ನಾನು ಇಂಟ್ರಡಕ್ಷನ್ ಅಲ್ಲೇ ಹೇಳಿದ್ದೀನಿ. ನಾನು ನಿಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಬೇರೆ ಏನೂ ಅಲ್ಲ, ದ ಅಮೌಂಟ್ ಆಫ್ ವರ್ಕ್ ಡನ್ to bring unit positive test charge from infinity to a point against the electric field anta ಹೇಳಿದ್ವಿ. So let us see, obtain the expression for electric potential at a point due to this point source charge ಅಂತ ಹೇಳ್ತಾರೆ. ಪಾಯಿಂಟ್ ಸೋರ್ಸ್ ಚಾರ್ಜ್. ಸೊ ಇದನ್ನು ಹೇಗೆ ನಾವು ಎಕ್ಸ್ಪ್ಲೈನ್ ಮಾಡಬಹುದು ಅನ್ನೋದನ್ನ ನೋಡೋಣ. ಅದಕ್ಕೆ ನಾನು ಕಾಮನ್ ಆಗಿ ಹೇಳ್ತಾ ಇರ್ತೀನಿ ನಿಮಗೆ, ಕನ್ಸಿಡರ್ ಎ ಪಾಯಿಂಟ್ ಚಾರ್ಜ್. Consider a point charge, capital Q ಅಂತ ಕರೆಯೋಣ. Let P be a point. Let P be a point at a distance R. At a distance R from the charge. As shown in figure. ಸೊ ಅಬ್ಸರ್ವ್ ಮಾಡಿ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು, ಲೆಟ್ ಕ್ಯೂ ಅನ್ನೋದೊಂದು ಚಾರ್ಜ್ ಆಗಿರುತ್ತೆ. ಪಿ ಈಸ್ ಎ ಪಾಯಿಂಟ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್. ನೋಡಿ ಇಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಇದ್ರೆ ಇನ್ಫಿನಿಟಿ ಅಂತ ಹೇಳ್ತಾರೆ. ಇನ್ಫಿನಿಟಿ ಅರ್ಥ ಇದೆ ಅಲ್ವಾ ಹೇಳಿದ್ದು? ನಾವು ಇಮ್ಯಾಜಿನ್ ಎ ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ ನಾವು. ಇಮ್ಯಾಜಿನ್ ಎ ಟೆಸ್ಟ್ ಚಾರ್ಜ್ ಅಟ್ ದ ಪಾಯಿಂಟ್ ಎ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಎಕ್ಸ್ ಫ್ರಮ್ ದ ಸೋರ್ಸ್ ಚಾರ್ಜ್. ಗೊತ್ತಾಗಿದಲ್ವಾ? Therefore, what is the force acting on that? Observe ಮಾಡಿ. Force acting on the test charge. F ಅನ್ನೋದು ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, ಇಟ್ ಈಸ್ ಈಕ್ವಲ್ ಟು ಕೂಲಮ್ಸ್ ಲಾ ಪ್ರಕಾರ ನಾವು 1/4πε0 ಇಂಟು ವಾಟ್ ಈಸ್ ದಿಸ್ Q ಇಂಟು Q0 ಡಿವೈಡ್ ಬೈ x² ಅಂತ ಬರೀಬಹುದು. ಒಂದ್ಸರಿ ಅಬ್ಸರ್ವ್ ಮಾಡಿ ಇಲ್ಲಿ ಈ Q0 ಚಾರ್ಜ್ ನಾವು ಸೊ ಎ ಪಾಯಿಂಟ್ ಇಂದ ಬಿ ಪಾಯಿಂಟ್ಗೆ ತರ್ತಾ ಇದ್ದೀವಿ, ವಿಚ್ ಈಸ್ ವೆರಿ ಕ್ಲೋಸ್ ಟು ದ ಪಾಯಿಂಟ್ ಎ. ಅಂದರೆ ಸ್ಮಾಲ್ ಡಿಸ್ಟೆನ್ಸ್ನ ಮೂವ್ ಮಾಡಬೇಕಾದ್ರೆ ನಾವು ವಿ ಹ್ಯಾವ್ ಟು ಡೂ ಸಮ್ ವರ್ಕ್ ಅಂತ ಹೇಳ್ತೀವಿ. ನಾವು ವರ್ಕ್ ಮಾಡಬೇಕಾಗಿರುತ್ತೆ. Therefore, see here, the work done to move a charge Q0 ಎಲ್ಲಿಂದ ಎಲ್ಲಿವರೆಗೂ, ಫ್ರಮ್ ಎ ಟು ದ ಪಾಯಿಂಟ್ ಬಿ ಥ್ರೂ ಎ ಸ್ಮಾಲ್ ಡಿಸ್ಟೆನ್ಸ್ dx. distance dx is given by, ಏನಾಗುತ್ತೆ ಒಂದ್ಸರಿ ಅಬ್ಸರ್ವ್ ಮಾಡಿ, dw will become equals to f into dx into cos 180 degrees. ಯಾಕೆ ಅಂತಂದಾಗ ಒಂದ್ಸರಿ ಅಬ್ಸರ್ವ್ ಮಾಡಿ, ಇಲ್ಲಿ ಫೋರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಹೀಗಿರುತ್ತೆ, ಬಟ್ ನಾವು ಚಾರ್ಜ್ನ ಆಪೋಸಿಟಾಗೆ ಮೂವ್ ಮಾಡ್ತಾ ಇದ್ದೀವಿ. ಸೊ ಡಿಸ್ಪ್ಲೇಸ್ಮೆಂಟ್ಗೂ ಮತ್ತು ಫೋರ್ಸ್ಗೆ ಥೀಟಾ ಅನ್ನೋದು 180 ಡಿಗ್ರಿ ಇರುತ್ತೆ. ಹಾಗಾಗಿ ವಿ ಕ್ಯಾನ್ ರೈಟ್ ದಿಸ್ ವ್ಯಾಲ್ಯೂ. ಸೊ dw ವಿಲ್ ಬಿಕಮ್ ಈಕ್ವಲ್ಸ್ ಟು ಏನಾಗುತ್ತೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ, ಎಫ್ ಇಂಟು ಡಿ ಎಕ್ಸ್ ಕಾಸ್ 180 ಅಂದರೆ ಮೈನಸ್ ಅಂತ ಬರೀಬಹುದು. Therefore, dw is equals to minus 1/4πε0 into q into q0 divided by x square into dx ಅಂತ ಬರೀಬಹುದು. Therefore,
the total work done to bring a charge ಎಲ್ಲಿಂದ ಎಲ್ಲಿವರೆಗೂ ಅಂತಂದ್ರೆ ಫ್ರಮ್ ಇನ್ಫಿನಿಟಿ to a distance small r is given by w is equals to integral dw from infinity to the distance r. So from infinity to a distance r, dw ಏನಿಲ್ಲಿ 1 by 4 pi epsilon naught into q naught divided by x square into dx ಅಂತ ಬರೀಬಹುದು. ಸೊ ಮೈನಸ್ ಸೈನ್ ಮರಿಬಾರ್ದು. ಸೊ w is equals to ಮೈನಸ್ ನೋಡಿ q ನಾಟ್ ಕಾನ್ಸ್ಟೆಂಟ್ ಆಗಿರುತ್ತೆ, 4 pi ಎಪ್ಸಿಲಾನ್ ನಾಟ್ ಔಟ್ಸೈಡ್ ಬರ್ದಿದ್ದಾಗ ನಮಗೆ ಇನ್ಫಿನಿಟಿಯಿಂದ ಆರ್ ನಿಮ್ಗೆ ಇಲ್ಲೇನು ಉಳಿದಿರುತ್ತೆ ನೋಡಿ 1 by x square into dx ಮಾತ್ರ ಇರುತ್ತೆ. ಸೊ ಅದನ್ನು ನಾವು ಇಂಟಿಗ್ರೇಟ್ ಮಾಡಬೇಕು. ಹೇಗೆ ಇಂಟಿಗ್ರೇಟ್ ಮಾಡ್ಬೋದು ನಾವಿಲ್ಲಿ? ಸೊ w is equals to minus q naught divided by 4 pi epsilon naught integration of 1 by x square dx ಏನಾಗುತ್ತೆ ಅಂತಂದ್ರೆ ಇಂಟಿಗ್ರೇಷನ್ ಆಫ್ x power minus 2 dx ಅಂತ ಬರೀಬಹುದು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ -1 by x ಅಂತ ಬರುತ್ತೆ. ಇಲ್ಲಿಂದ ಇಲ್ಲಿವರೆಗೂ ಇನ್ಫಿನಿಟಿಯಿಂದ ಪಾಯಿಂಟ್ ಆರ್ ಪಿ ಅಂದರೆ ಆರ್ ಡಿಸ್ಟೆನ್ಸ್ ವರೆಗೂ ನಾವು ಬರೀ ಮೈನಸ್ ಪ್ಲಸ್ ಆಗುತ್ತೆ. ವಿ ಕ್ಯಾನ್ ರೈಟ್ q naught divided by 4 pi epsilon naught into ಸಬ್ಸ್ಟಿಟ್ಯೂಟ್ ಮಾಡಿ 1 by small r ಮೈನಸ್ ಅಪ್ ಲೋಯರ್ ಲಿಮಿಟ್ 1 by infinity. ಸೊ w ಏನಾಗುತ್ತೆ ನೋಡಿ ಇಲ್ಲಿ 1 by 1 divided by 4 pi epsilon naught into q naught divided by r ಅಂತ ಬರೀಬಹುದು. therefore we can write ಏನಂತ ಬರೀಬಹುದು ನೋಡಿ, ಬೈ ಡೆಫಿನೇಷನ್ ನಮಗೆ ಗೊತ್ತಿದೆ, by definition what is the potential here? V is always equals to w by q naught ಅಂತ ಗೊತ್ತಿದೆ. therefore w ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ v will become equals to 1 by q naught into w ಎಷ್ಟು ಬಂದಿದೆ 1 by 4 pi epsilon naught into q naught divided by r ಅಂತ ಬಂದಿದೆ. is it right? therefore v becomes equals to q naught ಕ್ಯಾನ್ಸಲ್ ಆದರೆ v ಅನ್ನೋದು ನಿಮಗೆ 1 by 4 pi epsilon naught into q by r ಅಂತ ಬರುತ್ತೆ. this is the potential due to a point charge at a distance r. r ದೂರದಲ್ಲಿ ಒಂದು ಚಾರ್ಜ್ q ಇಂದ ಎಷ್ಟು ಪೊಟೆನ್ಷಿಯಲ್ ಇರುತ್ತೆ ಅಂತಂದ್ರೆ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಅದಕ್ಕೆ ನಾನು ಆಲ್ರೆಡಿ ಇದನ್ನ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ನಿಮಗೆ ಇಲ್ಲಿಂದ ಬ್ಲಾಂಕ್ಸ್ ಎಲ್ಲ ಮ್ಯಾಥ್ಸ್ MCQs ಅಲ್ಲಿ ಬರೋತಕ್ಕಂಥ ಅವಕಾಶ ಏನು ಅಂತಂದ್ರೆ, ಸೊ ಸಿ ಹಿಯರ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಅಟ್ ಎ ಪಾಯಿಂಟ್, ಯಾವುದಾದ್ರೂ ಒಂದು ಪಾಯಿಂಟ್ ಹತ್ರ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಲಾಸ್ಟ್ ಚಾಪ್ಟರ್ಲ್ಲಿ ಹೇಳಿದ್ದೀನಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಆಗಿರುತ್ತೆ. ಪೊಟೆನ್ಷಿಯಲ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಮಾತ್ರ ಆಗಿರುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಗೊತ್ತಾಗ್ತದೆ ಅಲ್ವಾ ಹೇಳ್ತಾ ಇರೋದೇನು ಅಂತ? ಸೊ ಪ್ಲೀಸ್ ಅಬ್ಸರ್ವ್ ಮಾಡಿ. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಇಂಪಾರ್ಟೆಂಟ್ ಅಂಡ್ ಹ್ಯೂಜ್ ಬಿಗ್ ಡೆರಿವೇಶನ್ ಅಂತನೂ ಹೇಳ್ಬೋದು. ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಎ ಶಾರ್ಟ್ ಎಲೆಕ್ಟ್ರಿಕ್ ಡೈಪೋಲ್. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನು ಅಂತ? ಸೊ ಪ್ಲೀಸ್ ನೋಟ್ ಮಾಡಿ, ಸೊ ಅರ್ಥ ಮಾಡಿಕೊಂಡು ಬರಿತಾ ಇರ್ರಿ. ಇದು ಹೇಗೆ ಮಾಡ್ಬೋದು ಅಂತ ಒಂದ್ಸರಿ ನೋಡಿ. ನಾನು ಹೇಳ್ತಾನೆ ಇದ್ದೀನಿ ನಿಮಗೆ, ವಿ ಕ್ಯಾನ್ ಟೇಕ್ ಎ ಕಾಮನ್ ಸೆಂಟೆನ್ಸ್ ದ್ಯಾಟ್ ಏನು ಹೇಳ್ಬೋದು ನಾವಿಲ್ಲಿ, ಕನ್ಸಿಡರ್ ಎ ಡೈಪೋಲ್ ಅಂತ ಹೇಳೋಣ. ಕನ್ಸಿಡರ್ ಎ ಡೈಪೋಲ್ ಹ್ಯಾವಿಂಗ್ ಡೈಪೋಲ್ ಮೊಮೆಂಟ್ P is equal to Q into 2A ಅಂತ ಬರೀಬೋದು. ಲೆಟ್ ಇಟ್ ಬಿ ಇಕ್ವೇಶನ್ 1. ನೋಡಿ ಡಯಾಗ್ರಾಮ್ ಒಂದ್ಸರಿ ನೋಡಿ ಇಲ್ಲಿ. ಸೊ ಬಿಫೋರ್ ದಟ್ ಇನ್ನೊಂದು ಪಾಯಿಂಟ್ ಬರೆಯೋಣ. ಲೆಟ್ P ಬಿ ಎ ಪಾಯಿಂಟ್
let P be a point at a distance R, at a distance R from the center of a dipole ಅಂತ ಹೇಳ್ತಾರೆ, from the center of a dipole. So as shown in figure, ಅಬ್ಸರ್ವ್ ಮಾಡಿ ಫಿಗರ್ನ ಹೇಗೆ ಡ್ರಾ ಮಾಡಬಹುದು ಅಂತಂದ್ಬಿಟ್ಟು, ಇದು ಡೈಪೋಲ್, ದಿಸ್ ಈಸ್ ಅ ಮೈನಸ್ ಕ್ಯೂ ಚಾರ್ಜ್ ಅಂಡ್ ದಿಸ್ ಪ್ಲಸ್ ಕ್ಯೂ ಚಾರ್ಜ್. ಲೆಟ್ ಓ ಬಿ ದ ಸೆಂಟರ್, ಅಂದರೆ ಇಲ್ಲಿ ಎ ಇರುತ್ತೆ, ಇಲ್ಲೂ ಎ ಇರುತ್ತೆ. ಲೆಟ್ ಪಿ ಅನ್ನೋ ಒಂದು ಪಾಯಿಂಟ್ ತಗೊಳ್ತಾ ಇದ್ದೀನಿ. ಪ್ಲಸ್ ಕ್ಯೂ ಚಾರ್ಜ್ ಇಂದ ನಿಮಗೆ ಲೆಟ್ ಇಟ್ ಬಿ R1 ಡಿಸ್ಟೆನ್ಸಲ್ಲಿದೆ ಅಂತ ಕರೆದಿದ್ದಾಗ, ಸೆಂಟರಿಂದ ನಿಮಗೆ ಆರ್ ಡಿಸ್ಟೆನ್ಸಲ್ಲಿದೆ ಅಂತ ಹೇಳಿದ್ದೀವಿ. ಸೊ ಮೈನಸ್ ಕ್ಯೂ ಚಾರ್ಜಿಂದ ನಿಮಗೆ R2 ಡಿಸ್ಟೆನ್ಸಲ್ಲಿದೆ ಅಂತ ಅಸ್ಯೂಮ್ ಮಾಡೋಣ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಈ ಡೈಪೋಲ್ ಮೊಮೆಂಟ್ ಅನ್ನೋದು ಯಾವತ್ತಿಗೆ ಆಗಲಿ ನಿಮಗೆ ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂಗೆ ಡೈರೆಕ್ಟ್ ಆಗಿರುತ್ತೆ. ಲೆಟ್ ದಿಸ್ ಡೈಪೋಲ್ ಮೇಕ್ಸ್ ಆಂಗಲ್ ಥೀಟಾ ಹಿಯರ್ ಅಂಡ್ ದಿಸ್ ಈಸ್ 180 ಮೈನಸ್ ಥೀಟಾ ಅಂತನೂ ಹೇಳ್ಬೋದು. ಗೊತ್ತಾಯ್ತಲ್ವಾ? ಸೊ ಫ್ರಮ್ ದಿಸ್ ಏನು ಹೇಳ್ಬೋದು ನಾವಿಲ್ಲಿ ಅಂತಂದರೆ, ಫ್ರಮ್ ಕೊಸೈನ್ ರೂಲ್ ಅಂತ ಹೇಳ್ತೀವಿ ನಾವಿಲ್ಲಿ. ಫ್ರಮ್ ಕೊಸೈನ್ ರೂಲ್ ಏನಾಗತ್ತೆ ಇಲ್ಲಿ ನಮಗೆ ಅಂತಂದಿದ್ದಾಗ, ಸಿ ಹಿಯರ್, ಅಬ್ಸರ್ವ್ ದ ಡಯಾಗ್ರಾಮ್ ಒಂದ್ಸರಿ ಇಲ್ಲಿ ನೋಡಿ ಏನಾಗುತ್ತೆ ಅಂತಂದ್ಬಿಟ್ಟು ನೋಡಿ. ಥೀಟಾ R1 ವ್ಯಾಲ್ಯೂ ಹೇಗೆ ಬರೀಬೋದು ನಾವಿಲ್ಲಿ ಅಂತಂದರೆ, R1 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು R1 ಸ್ಕ್ವೇರ್ ವಿಲ್ ಕಮ್ ಈಕ್ವಲ್ ಟು, ಅಬ್ಸರ್ವ್ ಮಾಡಿ R1 ಸ್ಕ್ವೇರ್ ಹೇಗೆ ಬರುತ್ತೆ ಅಂತಂದರೆ, R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಮೈನಸ್ 2AR ಕಾಸ್ ಥೀಟಾ ಅಂತ ಬರೀಬಹುದು. R2 ಸ್ಕ್ವೇರ್ ಏನಾಗುತ್ತೆ ನಿಮಗೆ ಅಂತಂದರೆ, ಓಕೆ, ದಿಸ್ ಈಸ್ R ಸ್ಕ್ವೇರ್ ಪ್ಲಸ್ A ಸ್ಕ್ವೇರ್ ಪ್ಲಸ್ 2AR ಕಾಸ್ ಥೀಟಾ ಅಂತ ಬರೀಬಹುದು. ಅಷ್ಟೇ ಅಲ್ಲ, ನಿಮಗೆ ಅಟ್ ದ ಪಾಯಿಂಟ್ ಪಿ ನೆಟ್ ಪೊಟೆನ್ಷಿಯಲ್ನ ಹೇಗೆ ಬರೀಬಹುದು ಅಂತಂದರೆ, ನೆಟ್ ಪೊಟೆನ್ಷಿಯಲ್ ದ ಪಾಯಿಂಟ್ ಪಿ ಅನ್ನೋದು ಯಾವತ್ತೇ ಆಗಲಿ ವಿ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಪ್ಲಸ್ ವಿ ಡ್ಯೂ ಟು ನೆಗೆಟಿವ್ ಚಾರ್ಜ್ ಅಂತ ಬರೀಬಹುದು. ಸೊ ವಿ ಅಟ್ ದ ಪಾಯಿಂಟ್ ಪಿ ಈಸ್ ಈಕ್ವಲ್ಸ್ ಟು 1/4πε0 ಇಂಟು ಕ್ಯೂ ಬೈ R1 ಮೈನಸ್ 1/4πε0 ಇಂಟು ಕ್ಯೂ ಡಿವೈಡ್ ಬೈ R2 ಅಂತ ಬರೀಬೋದು. ಬಿಕಾಸ್ ಮೈನಸ್ ಕ್ಯೂ ಅಂದರೆ ಮೈನಸ್ ಅಂಟು ಪ್ಲಸ್ ಮೈನಸ್ ಆಗುತ್ತಲ್ವ, ಹಾಗೆ ವಿ ಪಿ ಅನ್ನೋದೇನಾಗುತ್ತೆ ನೋಡಿ, ಇಲ್ಲಿ ಕ್ಯೂ ಬೈ 4πε0 ನಾವು ಕಾಮನ್ ತೆಗೆದ್ರೆ ನಮಗಿಲ್ಲಿ 1/R1 ಮೈನಸ್ 1/R2 ಅಂತ ಮಾತ್ರ ಇರುತ್ತೆ. ಲೆಟ್ ಇಟ್ ಬಿ ಇಕ್ವೇಷನ್ 1 ಅಂತ ಕರೆಯೋಣ. ಸೊ ಇಲ್ಲಿ ನಮ್ಗೆ ಏನು ಬೇಕಿದೆ ಅಬ್ಸರ್ವ್ ಮಾಡಿ, 1/R1 ವ್ಯಾಲ್ಯೂ ಮತ್ತು 1/R2 ವ್ಯಾಲ್ಯೂ ಮಾತ್ರ ಬೇಕಾಗುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತಂದರೆ ಫ್ರಮ್ ದಿಸ್ ಅಂತ ಹೇಳ್ಬೋದು. ಸೊ ಅಬ್ಸರ್ವ್ ಮಾಡಿ ಏನಂತ ಮಾಡಬಹುದು ಅಂತಂದ್ಬಿಟ್ಟು, ವಿ ಕ್ಯಾನ್ ರೈಟ್ R1 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು R ಸ್ಕ್ವೇರ್ ನಾವು ಕಾಮನ್ ತೆಗೆದ್ರೆ ವಿಲ್ ಗೆಟ್ 1 ಪ್ಲಸ್ A ಸ್ಕ್ವೇರ್ ಬೈ R ಸ್ಕ್ವೇರ್ ಮೈನಸ್ 2A ಕಾಸ್ ಥೀಟಾ ಡಿವೈಡ್ ಬೈ R ಅಂತ ಬರುತ್ತೆ. ಗೊತ್ತಾಗಿದಲ್ವಾ? ನಮಗೆ 1/R1 ಬೇಕಾಗಿರೋದು. ಸೊ R1 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು R ಸ್ಕ್ವೇರ್ ಇಂಟು 1 ಪ್ಲಸ್ ಇಲ್ಲಿ ಏನು ಮಾಡ್ಬೋದು ನಾವು ಇಲ್ಲಿ ಅಂತಂದಾಗ ಇನ್ನು ಸ್ವಲ್ಪ ರೆಡ್ಯೂಸ್ ಮಾಡೋಣ. ನೋಡಿ, ಸಿನ್ಸ್ R ಈಸ್ ವೆರಿ ಲಾರ್ಜ್ ಕಂಪೇರ್ಡ್ ಟು A, ದೆನ್ ವಿ ಕ್ಯಾನ್ ರೈಟ್ A ಸ್ಕ್ವೇರ್ ಬೈ R ಸ್ಕ್ವೇರ್ ಈಸ್ ನೆಗ್ಲೆಕ್ಟೆಡ್ ಅಂತ ಹೇಳ್ತಾರೆ. ಕ್ಯಾನ್ ಬಿ ನೆಗ್ಲೆಕ್ಟೆಡ್ ಅಂತ ಹೇಳ್ತಾರೆ. Therefore we can write ಏನು ಬರೀಬೋದು ನೋಡಿ, R1 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು R ಸ್ಕ್ವೇರ್ ಇಂಟು 1 ಮೈನಸ್ 2A ಕಾಸ್ ಥೀಟಾ ಡಿವೈಡ್ ಬೈ R ಅಂತ ಬರುತ್ತೆ. Therefore R1 ವ್ಯಾಲ್ಯೂ ಏನಾಗುತ್ತೆ ನೋಡಿ, ಇಲ್ಲಿ R ಇಂಟು 1 ಮೈನಸ್ 2A ಕಾಸ್ ಥೀಟಾ ಬೈ R ಹೋಲ್ ಟು ದಿ ಪವರ್ 1/2 ಅಂತ ಬರೀಬೋದು. ಇದು ಸ್ಕ್ವೇರ್ ಆಗಿರೋದ್ರಿಂದ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ 1/2 ಮಾತ್ರ ಬರುತ್ತೆ. ಬಟ್ ನಾವು ಬೇಕಾಗಿರೋದು 1/R1 ಅಲ್ವಾ? ಸೊ 1/R1 is equals to 1/R into 1 minus 2A cos theta by R whole to the power minus 1/2 ಅಂತ ಬರೀಬಹುದು. ಇದು ಹೇಗಿದೆ ನೋಡಿ, R ಅನ್ನು ತುಂಬ ಜಾಸ್ತಿ ಇರುತ್ತೆ ಕಂಪೇರ್ ಟು A. ಹಾಗಾಗಿ ನಾವಿಲ್ಲಿ ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ನ ಯೂಸ್ ಮಾಡಿದ್ದಾಗ 1/R1 ನಾವು 1/R ಇಂಟು 1 ಮೈನಸ್ 1/2 ಇಂಟು 2A cos theta by R ಅಂತ ಹೇಳ್ತೀವಿ. Therefore 1/R1 is equals to 1/R into 1 plus
ಇಲ್ಲಿ 2 ಕ್ಯಾನ್ಸಲ್ ಆಗಿದ್ದಾಗ a cos theta by r ಅಂತ ಬರುತ್ತೆ. ಸೊ ದಿಸ್ ವ್ಯಾಲ್ಯೂ ಆಫ್ 1/r1. ಸೊ ಇದೇ ರೀತಿ ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ 1/r2 ವ್ಯಾಲ್ಯೂ ಸಹ ಬರುತ್ತೆ. ಅದು ಏನಪ್ಪ ಅಂತಂದರೆ 1/r2 is equals to 1/r into 1 minus a cos theta divided by r ಅಂತ ಹೇಳ್ತಾರೆ. ಸಬ್ಸ್ಟಿಟ್ಯೂಟ್ 1/r1 and 1/r2 ವ್ಯಾಲ್ಯೂಸ್ ಇನ್ ಈಕ್ವೇಶನ್ 1 ಅಂತ ಹೇಳ್ತೀವಿ ನಾವು. ಸಬ್ಸ್ಟಿಟ್ಯೂಟ್ 1/r1 and 1/r2 in equation 1. Therefore, what is the net potential at the point P? ಏನಾಗುತ್ತೆ ಅಂತಂದಾಗ we can write Q divided by 1/4 pi epsilon naught into 1/r1. 1/r1 ಅಂದರೆ 1/r into 1 plus a cos theta by r. ಇದನ್ನು ಒಂದೇ ಸರಿ ಮಲ್ಟಿಪ್ಲೈ ಮಾಡಿ ನಾನು ಬರಿತಾ ಇದ್ದೀನಿ. 1/r plus a cos theta divided by r square ಅಂತ ಬರುತ್ತೆ. ಮೈನಸ್ ಒಂದ್ಸರಿ ಇಲ್ಲಿ 1/r2 ಏನಾಗುತ್ತೆ ನೋಡಿ, ಇಲ್ಲಿ 1/r into 1 1/r ಮೈನಸ್ ಇದೆ, a cos theta by r ಸ್ಕ್ವೇರ್ ಬರುತ್ತೆ. ಇಂಟು ಮೈನಸ್ ಇರುತ್ತಲ್ವ ಇಲ್ಲಿ ನಿಮಗೆ. ಹಾಗಾಗಿ ಇಲ್ಲಿ ಏನು ಬರುತ್ತೆ ನಿಮಗೆ ಅಂತಂದರೆ ಅಬ್ಸರ್ವ್ ಮಾಡಿ, ಮೈನಸ್ 1/r ಮೈನಸ್ ಪ್ಲಸ್ ಆಗುತ್ತೆ ನಿಮಗೆ. ಸೊ a cos theta divided by r ಸ್ಕ್ವೇರ್ ಅಂತ ಬರುತ್ತೆ. 1/r ಮೈನಸ್ 1/r ಕ್ಯಾನ್ಸಲ್ ಆಗಿದ್ದಾಗ ಪೊಟೆನ್ಷಿಯಲ್ ದ ಪಾಯಿಂಟ್ P ಅನ್ನೋದು ನಿಮಗೆ Q by 4 pi epsilon naught into a cos theta by r square plus a cos theta by r square ಅಂತಂದರೆ 2a cos theta divided by r square ಅಂತ ಬರುತ್ತೆ. ಸೊ ಇದು ನೀವು ರೀಅರೇಂಜ್ ಮಾಡ್ತೀವಿ. ಹೇಗೆ ಅಂತಂದರೆ 1/4 pi epsilon naught into q into 2a cos theta divided by r square ಅಂತ ಬರೀಬಹುದು. ಬಟ್ ವಾಟ್ ಈಸ್ ದಿಸ್ q into 2a ವ್ಯಾಲ್ಯೂ ಹಿಯರ್? ಅಬ್ಸರ್ವ್ ಮಾಡಿ, ಇಲ್ಲಿ ಫಸ್ಟ್ ಈಕ್ವೇಷನಲ್ಲಿ ನಿಮಗೆ q into 2a ಅಂದರೆ ಇಲ್ಲಿ ಈಕ್ವೇಷನ್ 1 ಅಂತ ಬರೆದಿದ್ದೀವಿ. ಇಟ್ ಈಸ್ ನಥಿಂಗ್ ಬಟ್ ಡೈಪೋಲ್ ಮೊಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಈಕ್ವೇಷನ್ 1 ಆಗಿರೋದ್ರಿಂದ ಇದನ್ನು ಚೇಂಜ್ ಮಾಡ್ಕೊಳ್ಳೋಣ, ಈಕ್ವೇಷನ್ 2 ಅಂತ ಅಂದ್ಬಿಟ್ಟು. ಗೊತ್ತಾಯ್ತಲ್ವ ಹೇಳಿದ್ದು? ಸೊ ಇಲ್ಲಿ ನಿಮಗೆ ಈಕ್ವೇಷನ್ 3 ಅಂತ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಅಂತ ಬರುತ್ತೆ. ಸೊ ಏನಾಗುತ್ತೆ ನೋಡಿ, ಇಲ್ಲಿ q into 2a ನಥಿಂಗ್ ಬಟ್ ಡೈಪೋಲ್ ಮೊಮೆಂಟ್ ಅಂತ ಬರೀಬಹುದಲ್ವಾ. therefore we can write, therefore potential at the point P is equals to 1/4 pi epsilon naught into P cos theta divided by r square ಅಂತ ಬರೀಬಹುದು. ಗೊತ್ತಾಯ್ತಲ್ವ ಹೇಳ್ತಾರೆ? this is the potential at a point due to an electric dipole ಅಂತ ಹೇಳ್ತಾರೆ. it's a very very important thing. ಇಲ್ಲಿ ನಾವು ನೋಟ್ ಮಾಡಬೇಕಾಗಿರತಕ್ಕಂಥ ಪಾಯಿಂಟ್ ಏನು, ನಿಮಗೆ MCQ ಎಲ್ಲ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ಗೆ ಬರೋದಕ್ಕಂಥದ್ದು ಏನು ಅಂತಂದಾಗ ನೋಡಿ, ಇಲ್ಲಿ ಫಸ್ಟ್ ಒನ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಡ್ಯೂ ಟು ಪಾಯಿಂಟ್ ಚಾರ್ಜ್, ಪಾಯಿಂಟ್ ಚಾರ್ಜ್ ಇಂದ ನಿಮಗೆ ಪೊಟೆನ್ಷಿಯಲ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಅದೇ ಡ್ಯೂ ಟು ಡೈಪೋಲ್, ಡ್ಯೂ ಟು ಡೈಪೋಲ್ ಪೊಟೆನ್ಷಿಯಲ್ ಅನ್ನೋದೇನಾಗಿರುತ್ತೆ ನಿಮಗೆ ಅಂತಂದರೆ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಆಗಿರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನೌ ಲೆಟ್ ಅಸ್ ಸಿ ಫ್ಯೂ ನ್ಯೂಮರಿಕಲ್ಸ್ ಮಾಡೆಲ್ಸ್ ಆರ್ ಇಂಪಾರ್ಟೆಂಟ್ ಮಾಡೆಲ್ಸ್. ಫ್ರೀಕ್ವೆಂಟ್ ಆಗಿ ಡಿಫ್ರೆಂಟ್ ಆಗಿ ನಿಮಗೆ ಎಕ್ಸಾಮಿನೇಷನ್ ಮಾಡೆಲ್ಸ್ ಅಲ್ಲಿ ಕೇಳಿರತಕ್ಕಂಥ ಪ್ರಾಬ್ಲಮ್ಸ್ನ ನೋಡೋಣ. ನೋಡಿ, ಇಲ್ಲಿ ಫಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ಒಂದ್ಸರಿ ಅಬ್ಸರ್ವ್ ಮಾಡಿ. ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ 1 farad ಅಂತ ಹೇಳ್ತಾರೆ. ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಕೆಪಾಸಿಟೆನ್ಸ್ ಕೊಟ್ಟಿದ್ದಾರೆ ನಿಮಗೆ. ಪ್ಲೇಟ್ಸ್ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ 1 centimeter. ಫೈಂಡ್ ದ ಏರಿಯಾ ಆಫ್ ಈಚ್ ಪ್ಲೇಟ್ ಆಫ್ ದ ಕೆಪಾಸಿಟರ್. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ, C is equals to 1 farad ಅಂತ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಈಸ್ 1 centimeter. ದಟ್ ಈಸ್ 1 into 10 power minus 2 meter. therefore what is the area? ನಮಗೆ ಗೊತ್ತಿದೆ, ಏನು ಗೊತ್ತಿದೆ ನಮಗೆ ಅಂತಂದರೆ ನೋಡಿ, we know that capacitance of a parallel plate capacitor is epsilon naught a by d ಅಂತ ಅಂದ್ಬಿಟ್ಟು. ಸೊ a ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ c into d divided by epsilon naught. ಸೊ c ಬಂದ್ಬಿಟ್ಟು ನಿಮಗೆ 1 farad, d ಅಂತಂದರೆ 1 into 10 power minus 2 divided by epsilon naught ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ, 8.854 into 10 to the power minus 12 ಅಂತ ಕೊಟ್ಟಿದ್ದಾರೆ. ಸೊ ಇವೆರಡನ್ನು ಸಿಂಪ್ಲಿಫೈ ಮಾಡಿದ್ದಾಗ ಎಷ್ಟು ಬರಬಹುದು ಅಂತ ನೀವು ಚೆಕ್ ಮಾಡಿ. ನಾವು ಸಾಲ್ವ್ ಮಾಡಿದ್ದಾಗ ನಿಮಗೆ 1.1 into 10 to the power of
-12 ಮೇಲೆ ಹೋಗಿದ್ದ ನಿಮಗೆ ಆಲ್ಮೋಸ್ಟ್ ನಿಮಗೆ +9 ಅಂತ ಬರುತ್ತೆ ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಇಲ್ಲೊಂದ್ಸರಿ ಅಬ್ಸರ್ವ್ ಮಾಡಿ ನೀಟಾಗೆ. 1 ಫ್ಯಾರೆಡ್ ಕೆಪಾಸಿಟೆನ್ಸ್ಗೆ ನಿಮಗೆ ಎಷ್ಟು ಏರಿಯಾ ಇರಬೇಕಾಗಿ ಬರ್ತದೆ ನೋಡಿ ಇಲ್ಲಿ. 1.1 × 10⁹ ಮೀಟರ್ ಸ್ಕ್ವೇರ್ ಏರಿಯಾ ಬೇಕಾಗುತ್ತೆ, ವಿಚ್ ಈಸ್ ವೆರಿ ಲಾರ್ಜ್. ಕ್ಯಾನ್ ಯು ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತಾ? ಸೊ ಆ ರೀತಿ ನೀವು ಮೈಂಡ್ ಇಟ್ಕೊಳ್ಳಿ. ಅದಕ್ಕೆ ನಾವು ಕೆಪಾಸಿಟೆನ್ಸ್ನ ಯಾವತ್ತಿಗೆ ಆಗಲಿ ಸ್ಮಾಲರ್ ಯೂನಿಟ್ಸಲ್ಲಿ ಮೆಷರ್ ಮಾಡ್ತೀವಿ. ದಟ್ ಈಸ್ ಅ ಪಿಕೋ ಫ್ಯಾರೆಡ್ ಇಲ್ಲ ಮೈಕ್ರೋ ಫ್ಯಾರೆಡ್ಸಲ್ಲಿ ಮೆಷರ್ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕ್ವಶನ್. ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಸಿಯರ್ PQ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಾಡಲ್. ನಿಮಗೆ 5 ಮಾರ್ಕ್ಸ್ ಫ್ರೀಕ್ವೆಂಟಾಗಿ ಕೇಳ್ತಾನೆ ಇರ್ತಾರೆ ನಿಮಗೆ. ವೆರಿ ವೆರಿ ಇಂಪಾರ್ಟೆಂಟ್ ಮಾಡಲ್. PQRS is a square of side 1 meter. 4 charges +10 nanocoulomb, -20 nanocoulomb, 30 nanocoulomb and 20 nanocoulomb are placed at the corners PQRS respectively ಅಂತ ಹೇಳಿದ್ದಾರೆ. Calculate the electric potential at the intersection of the diagonals. ಸೊ ಅಬ್ಸರ್ವ್ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು. ಸೊ ದಿಸ್ ಈಸ್ PQRS ಅಂತ ಹೇಳಿದ್ದಾರೆ. P ಹತ್ರ ಎಷ್ಟಿದೆ ನಿಮಗೆ ಚಾರ್ಜ್ ಅನ್ನೋದು ನಿಮಗೆ +10 nanocoulomb. Q ಹತ್ರ ನಿಮಗೆ -20 nanocoulomb. R ಹತ್ರ ನಿಮಗೆ +30 nanocoulomb and S ಹತ್ರ ನಿಮಗೆ +20 nanocoulomb. ಸೈಡ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ 1 ಮೀಟರ್ ಅಂತ ಕೊಟ್ಟಿದ್ದಾರೆ. 1 ಮೀಟರ್. ಅವ್ರು ಏನಂತ ಕೇಳ್ತಾ ಇದ್ದಾರೆ ನಿಮ್ಗೆ ಇಲ್ಲಿ ಅಂತಂದಾಗ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ದ ಡಯಾಗನಲ್ಸ್ ಅಂದರೆ O ಹತ್ರ ನಿಮಗೆ ಏನಾಗಿರುತ್ತೆ ನೋಡಬೇಕು. ಸೊ ಇಲ್ಲಿ ನಮಗೆ ಗೊತ್ತಿರಬೇಕೇನು ಅಂತಂದರೆ what is the distance, that is OP equals to OQ which is equals to OR which is equals to OS is always equal to ಏನಾಗಿರುತ್ತೆ ನೋಡಿ ಇಲ್ಲಿ diagonal by 2 ಆಗಿರುತ್ತೆ. diagonal by 2. diagonal is always equals to √2 times side ಅಂತ ಹೇಳ್ತಾರೆ. √2 times side. ಅಬ್ಸರ್ವ್ ಮಾಡಿ, ಇಟ್ ಈಸ್ ಈಕ್ವಲ್ಸ್ ಟು √2 ಇಂಟು ಸೈಡ್. ಎಷ್ಟು ನಿಮಗೆ ಸೈಡ್ ವ್ಯಾಲ್ಯೂ ನಿಮ್ಗೆ ಕೊಟ್ಟಿರೋದು ನಿಮಗೆ 1 ಮೀಟರ್ ಅಲ್ವಾ, ಬೈ 2 ವಿಚ್ ನಥಿಂಗ್ ಬಟ್ 1/√2. 1/√2 1/√2 ಮೀಟರ್ಸ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನಂತ. ದೇರ್ ಫೋರ್ ವಾಟ್ ಈಸ್ ದ ಅವ್ರು ಕೇಳ್ತಾ ಇರೋದು ವಾಟ್ ಈಸ್ ದ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಓ. ಸೊ ಏನಾಗುತ್ತೆ ನಿಮಗೆ ಪೊಟೆನ್ಷಿಯಲ್ ಅನ್ನೋದು ಸ್ಕೇಲಾರ್ ಆಗಿರೋದ್ರಿಂದ ಸೊ ಈ ಎಲ್ಲ ಚಾರ್ಜಸ್ಸಿಂದ ಪಾಯಿಂಟ್ ಓ ಹತ್ರ ಎಷ್ಟು ಪೊಟೆನ್ಷಿಯಲ್ ಬರುತ್ತೋ ಅಷ್ಟು ಓ ಹತ್ರ ಇರುತ್ತೆ ಅಂತ ಹೇಳ್ತೀವಿ ನಾವು. ಸೊ ಹೌ ಕ್ಯಾನ್ ವಿ ಡೂ ಇಟ್ ಹಿಯರ್? ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಓ is always equal to ನೋಡಿ ಪೊಟೆನ್ಷಿಯಲ್ ಡ್ಯೂ ಟು ದ ಚಾರ್ಜ್ ಅಟ್ ಪಿ, ಪೊಟೆನ್ಷಿಯಲ್ ಡ್ಯೂ ಟು ದ ಚಾರ್ಜ್ ಅಟ್ ಕ್ಯೂ ಪ್ಲಸ್ ಪೊಟೆನ್ಷಿಯಲ್ ಡ್ಯೂ ಟು ದ ಚಾರ್ಜ್ ಅಟ್ ಆರ್ ಪೊಟೆನ್ಷಿಯಲ್ ಡ್ಯೂ ಟು ದ ಚಾರ್ಜ್ ಅಟ್ ಎಸ್ ಅಂತ ಹೇಳ್ತಾರೆ. ಸೊ ವಿ ಅಟ್ ದ ಪಾಯಿಂಟ್ ಓ ವಿಲ್ ಬಿಕಮ್ ಈಕ್ವಲ್ಸ್ ಟು 1/4πε0 ಇಂಟು ಡಿಸ್ಟೆನ್ಸ್ ಸೇಮ್ ಅಲ್ವಾ ಎಲ್ಲ ಕಾರ್ನರ್ಸಿಂದ ಸೆಂಟರ್ಗೆ ಎಷ್ಟಿದೆ ನಿಮಗೆ 1/√2 ಅಲ್ವಾ. ಸೊ ಚಾರ್ಜಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಾರ್ಜ್ ಅಟ್ ದ ಪಿ, ಚಾರ್ಜ್ ಅಟ್ ದ ಪಾಯಿಂಟ್ ಕ್ಯೂ ಪ್ಲಸ್ ಚಾರ್ಜ್ ಅಟ್ ಆರ್ ಪ್ಲಸ್ ಚಾರ್ಜ್ ಅಟ್ ಎಸ್. ಸೊ ವಿ ಓ ವಿಲ್ ಬಿಕಮ್ ಈಕ್ವಲ್ಸ್ ಟು 9 × 10⁹9 into √2 into what is the charge at point P here? +10 - 20 +10 - 20 10 20 10 -20 ಪ್ಲಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲಿ +30 +20 ಅಂತ ಹೇಳ್ತಾ ಇದ್ದಾರೆ. ನ್ಯಾನೋ ಇರೋದ್ರಿಂದ 10⁻⁻9 ಅಂತ ಬರೀಬಹುದು. ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಓ ವಿಲ್ ಬಿಕಮ್ ಈಕ್ವಲ್ಸ್ ಟು 9√2 ಇಂಟು ಇಲ್ಲಿ +20 -20 ಕ್ಯಾನ್ಸಲ್ ಆದರೆ ಇಂಟು 40 ಅಂತ ಬರುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ನಿಮಗೆ 9 × 4 = 30 ಅಂದರೆ 360√2 ಅಂತ ಬರುತ್ತೆ. ಇಂಟು 10⁻⁻. ಸೊ ಎಷ್ಟು ಬರ್ಬೋದು ಒಂದ್ಸರಿ ಯೋಚನೆ ಮಾಡಿ. ನಿಮಗೆ 360√2 ವೋಲ್ಟ್ ಅಂತ ಬರುತ್ತೆ. 360√2 ವೋಲ್ಟ್. ಅಬ್ಸರ್ವ್ ಮಾಡಿ ಕರೆಕ್ಟಾಗಿದೆ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿ. ಯು ವಿಲ್ ಗೆಟ್ ದ ಪಾಯಿಂಟ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಸಿ ದ ನೆಕ್ಸ್ಟ್ ಕ್ವಶನ್. ಚಾರ್ಜಸ್ +2 nanocoulomb +4 nanocoulomb +8 nanocoulomb are placed at the corners A, B, C respectively of a square of size 0.2 meter ಅಂತ ಹೇಳಿದ್ದಾರೆ. Calculate the work done to transfer a charge of +2 nanocoulomb from the corner D to the center of the square. Very important model ಅಂತ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ.
ಸೊ ಈ ಮಾಡಲ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಸರಿ ಕೇಳಿದ್ದಾರೆ. ಓಕೆ, ಸೊ ಸಿ ಹಿಯರ್ ಪ್ಲೇಸ್ ಆನ್ ದ ಕಾರ್ನರ್ಸ್ ABC ಅಂತ ಹೇಳಿದ್ದಾರೆ ಆಫ್ ಎ ಸ್ಕ್ವೇರ್. ಸೊ ಲೆಟ್ ಅಸ್ ಥಿಂಕ್ ದ್ಯಾಟ್ ABC ಈಸ್ ಎ 3 ಕಾರ್ನರ್ಸ್ ಆಫ್ ಎ ಸ್ಕ್ವೇರ್. ಗೊತ್ತಾಯ್ತಲ್ವ ಹೇಳ್ತಾರೆ ಇದೇನು ಅಂತ. ಲೆಟ್ O ಬಿ ದ ಸೆಂಟರ್ ಆಫ್ ದ ಸ್ಕ್ವೇರ್ ಅಂತ ಹೇಳೋಣ. ಎ ಹತ್ರ ನಿಮಗೆ +2 ನ್ಯಾನೋ ಕೂಲಂಬ್ ಇದೆ, ಬಿ ಹತ್ರ ನಿಮಗೆ +4 ನ್ಯಾನೋ ಕೂಲಂಬ್ ಇದೆ, ಸಿ ಹತ್ರ ನಿಮಗೆ +8 ನ್ಯಾನೋ ಕೂಲಂಬ್ ಇದೆ. ಅವ್ರೇನು ಕೇಳ್ತಾ ಇದ್ದಾರೆ ನೋಡಿ, ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವರ್ಕ್ ಡನ್, ವೆರಿ ವೆರಿ ಇಂಪಾರ್ಟೆಂಟ್, ಟು ಟ್ರಾನ್ಸ್ಫರ್ ಎ ಚಾರ್ಜ್ ಆಫ್ +2 ನ್ಯಾನೋ ಕೂಲಂಬ್. ಯಾವ ಚಾರ್ಜ್ನ ನಾವು ಟ್ರಾನ್ಸ್ಫರ್ ಮಾಡಬೇಕು, ಮೂವ್ ಮಾಡಬೇಕು, ಅದನ್ನು Q0 ಅಂತ ರೆಪ್ರೆಸೆಂಟ್ ಮಾಡಿ. ಅಷ್ಟೇ ಅಲ್ಲ, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅನ್ನೋದು ಸಹ ನಾವು ಅಬ್ಸರ್ವ್ ಮಾಡಬೇಕು. ಸೊ ನೋಡಿ, ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ನಾವು, ಫ್ರಮ್ ದ ಕಾರ್ನರ್ D ಟು ದ ಸೆಂಟರ್ ಆಫ್ ದ ಸ್ಕ್ವೇರ್. ಅಂದರೆ ಕಾರ್ನರ್ D ಹತ್ತಿರದಿಂದ ಸೆಂಟರ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಳ್ತಾ ಇರೋದೇನಂತ. ಸೈಡ್ ಕೊಟ್ಟಿದ್ದಾರೆ ನಿಮಗೆ 0.2 ಮೀಟರ್ ಅಂತ ಅಂದ್ಬಿಟ್ಟು. ಗೊತ್ತಾಯ್ತಲ್ವ ಹೇಳ್ತಾ ಇರೋದು. ಫಸ್ಟ್ ನೀವೇನು ಮಾಡಬೇಕು, ಅಬ್ಸರ್ವ್ ಮಾಡಿ. ವರ್ಕ್ ಡನ್ ಇಸ್ ಆಲ್ವೇಸ್ ಈಕ್ವಲ್ ಟು ಚಾರ್ಜ್ ಟು ಬಿ ಟ್ರಾನ್ಸ್ಫರ್ಡ್ ಇಂಟು ಎಲ್ಲಿಂದ ಎಲ್ಲಿವರೆಗೂ ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್. ವಿ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು, ನಾವು ನಿಮಗೆ ಸೆಂಟರ್ಗೆ ಮೂವ್ ಮಾಡ್ತಾ ಇದ್ದೀವಿ ನಾವು. ಸೊ VO ಮೈನಸ್ VD ಅಂತ ಹೇಳ್ತಾ ಇದ್ದಾರೆ. ಲೆಟ್ ಇಟ್ ಬಿ ಇಕ್ವೇಷನ್ 1. ಗೊತ್ತಾಯ್ತಲ್ವಾ. Q0 ಗೊತ್ತಾಯ್ತು. ನೌ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಈಸ್ VO ಏನಾಗುತ್ತೆ ಅಬ್ಸರ್ವ್ ಮಾಡಿ. 1/4πε0 ಇಂಟು QA ಡಿವೈಡ್ ಬೈ OA ಪ್ಲಸ್ QB ಡಿವೈಡ್ ಬೈ OB ಪ್ಲಸ್ QC ಡಿವೈಡ್ ಬೈ OC. ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಇಲ್ಲಿ OA OB OC. ವಾಟ್ ಇಸ್ ದ ವ್ಯಾಲ್ಯೂ ಆಫ್ OA OB OC? ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಡಯಾಗನಲ್ ಬೈ 2 ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ರೈಟ್ VO ಈಸ್ ಈಕ್ವಲ್ಸ್ ಟು 9 ಇಂಟು 10⁻⁹. ಓಕೆ, ಎಲ್ಲದರಲ್ಲೂ ನ್ಯಾನೋ ಕೂಲಂಬ್ ಇದೆ. ನ್ಯಾನೋ ಒಂದು 10⁻⁹ ಆಚೆಗೆ ತೆಗೆದುಬಿಡ್ತೀವಿ. ಸೊ ಇಂಟು ವಾಟ್ ಇಸ್ ದ ಚಾರ್ಜ್ ಅಟ್ A 2 ಡಿವೈಡ್ ಬೈ ದಿಸ್ ವ್ಯಾಲ್ಯೂ ಈಸ್ 0.2/√2 ಅಂತ ಬರುತ್ತೆ. ಪ್ಲಸ್ ವಾಟ್ ಇಸ್ ಚಾರ್ಜ್ ಅಟ್ B ಹಿಯರ್ 4 ಡಿವೈಡ್ ಬೈ ಸೇಮ್ 0.2 ಡಿವೈಡ್ ಬೈ √2 ಅಂತ ಬರೀಬಹುದು. ಸಿ ಹತ್ರ ಎಷ್ಟಿದೆ ನಿಮ್ಗೆ ಚಾರ್ಜ್ 8 ಡಿವೈಡ್ ಬೈ 0.2 ಡಿವೈಡ್ ಬೈ √2 ಅಂತ ಬರೀಬಹುದು. ಸೊ ಇದ್ರಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ O ಏನಾಗಿರುತ್ತೆ ನಿಮಗೆ ಅಂತಂದರೆ, ಯು ವಿಲ್ ಗೆಟ್ ಇಟ್ ಆಸ್ ನಿಯರ್ಲಿ 891.1 ವೋಲ್ಟ್ ಅಂತ ಬರುತ್ತೆ. In the same manner, similarly, potential the point D ಏನಾಗುತ್ತೆ ನೋಡಿ, 1/4πε0 ಇಂಟು QA by AD ಪ್ಲಸ್ QB by BD ಪ್ಲಸ್ QC by CD ಅಂತ ಹೇಳ್ಬೋದು. ಡಿಸ್ಟೆನ್ಸಸ್ನ ನೀಟಾಗಿ ಅಬ್ಸರ್ವ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ. ನೀವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದರೆ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ D ಅನ್ನೋದು ನಿಮಗೆ ನಿಯರ್ಲಿ 577.3 ವೋಲ್ಟ್ ಅಂತ ಬರುತ್ತೆ. ಸೊ ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ಆಫ್ VO and VD in equation 1. We will get W is equals to, what is Q0 value? 2 nano coulomb. 2 into 10⁻⁻9 into what is VO value? 891.1 minus 577.3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ವರ್ಕ್ ಡನ್ ಅನ್ನೋದು ಎಷ್ಟು ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ, ನೀವು ಕ್ಯಾಲ್ಕುಲೇಟ್ ಮಾಡಿ. ವಿಚ್ ಈಸ್ ಈಕ್ವಲ್ ಟು 627.6 ಇಂಟು 10⁻⁻9 ಜೌಲ್ಸ್ ಅಂತ ಬರುತ್ತೆ. ಗೊತ್ತಾಯಿದೆ ಹೇಗೆ ಮಾಡಬೇಕು ಅಂತ? ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಿಸ್ ಮಾಡಬೇಡಿ. ನಡೆಸಿ ದ ನೆಕ್ಸ್ಟ್ ಕ್ವಶನ್. ಅಬ್ಸರ್ವ್ ಮಾಡಿ. ಎ ಬ್ಯಾಟರಿ ಆಫ್ 10 volt is connected to a capacitor of capacitance 0.1 farad ಅಂತ ಹೇಳಿದ್ದಾರೆ. 0.1 farad.
The battery is now removed and this capacitor is connected to a second uncharged capacitor ಅಂತ ಹೇಳ್ತಾ ಇದ್ದಾರೆ. If the charge distributes equally on these two capacitors, find the total energy stored in each capacitor and compare with the initial energy of the first capacitor ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಹೇಳ್ಬೋದು ನಾವಿಲ್ಲಿ ಅಂತ ನೋಡೋಣ. ಸೊ ಕೇಸ್ ಒನ್ ಇನಿಷಿಯಲ್ ನಿಮಗೆ ಒಂದೇ ಒಂದು ಕೆಪಾಸಿಟರ್ ಇದೆ. ಹಾಗಾಗಿ ವಾಟ್ ಈಸ್ ದ ಇನಿಷಿಯಲ್ ಎನರ್ಜಿ ಹಿಯರ್? ಹಾಫ್ C1 ಇಂಟು V1 ಸ್ಕ್ವೇರ್. C1 ಇಂಟು V1 ಸ್ಕ್ವೇರ್. ಸೊ ಹಾಫ್ ಇಂಟು C1 ಬಂದ್ಬಿಟ್ಟು ನಿಮಗೆ 0.1 ಫ್ಯಾರಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಂಟು V1 ಸ್ಕ್ವೇರ್ ಅಂತಂದರೆ ನಿಮಗೆ 10 ಇಂಟು 10 ಅಂತ ಬರೀಬಹುದು. ಸೊ 5 ಅಂತಂದರೆ ನಿಮಗೆ U ಇನಿಷಿಯಲ್ ಬಿಕಮ್ಸ್ ಈಕ್ವಲ್ಸ್ ಟು 5 ಜೌಲ್ಸ್ ಅಂತ ಹೇಳ್ತಾರೆ. 5 ಜೌಲ್ಸ್. ಸೆಕೆಂಡ್ ಕೇಸ್ ಏನಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಇವಾಗ ದಿಸ್ ಕೆಪಾಸಿಟರ್ ಫಸ್ಟ್ ಕೆಪಾಸಿಟರ್ಗೆ ಬ್ಯಾಟರಿನ ರಿಮೂವ್ ಮಾಡಿಬಿಟ್ಟು ಸೆಕೆಂಡ್ ಕೆಪಾಸಿಟರ್ಗೆ ಅನ್ಚಾರ್ಜ್ಡ್ ಕೆಪಾಸಿಟರ್ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅನ್ಚಾರ್ಜ್ ಕೆಪಾಸಿಟರ್ ಕನೆಕ್ಟ್ ಮಾಡಿದ್ದೀವಿ ಅಂತಂದರೆ ಮೀನಿಂಗ್ ಏನು ನೋಡಿ, ಪ್ಯಾರಲಲ್ ಕಾಂಬಿನೇಷನ್ ಬರುತ್ತೆ ಅಂತ ಅರ್ಥ. ಸೊ ಲೆಟ್ ಅಸ್ ಸೇ ದಿಸ್ is C1, this is a C2. ಸೊ ವಾಟ್ ಇಸ್ ದ ವಿ ಕಾಮನ್ ಹಿಯರ್? ಎರಡು ಪ್ಯಾರಲಲ್ ಬಂದಿದ್ದಾಗ ಪೊಟೆನ್ಷಿಯಲ್ ಅದು ಕಾಮನ್ ಆಗಿರುತ್ತೆ. ಅದು ಫಾರ್ಮುಲಾ ನಿಮಗೆ ಆಲ್ರೆಡಿ ನಾನು ಒಂದ್ಸರಿ ಥಿಯರಿ ನೋಟ್ಸ್ ಅಬ್ಸರ್ವ್ ಮಾಡಿ. C1 V1 ಪ್ಲಸ್ C2 V2 ಡಿವೈಡ್ ಬೈ C1 ಪ್ಲಸ್ C2 ಅಂತ ಹೇಳಿದ್ದೀನಿ ನಾನು. C1 ವ್ಯಾಲ್ಯೂ ಎಷ್ಟು ನಿಮಗೆ? 0.1 ಇಂಟು 10 ಪ್ಲಸ್ C2 ಈಸ್ 0. C2 ಲೆಟ್ ಇಟ್ ಬಿ ಇಂಟು V2 ಈಸ್ 0 ಆಗಿರೋದು 0 ಆಗುತ್ತೆ. ಸೊ C1 ಪ್ಲಸ್ C2 ವ್ಯಾಲ್ಯೂ ಏನಾಗಿರುತ್ತೆ ನೋಡಿ ಇಲ್ಲಿ. ಸೊ ಕೆಪಾಸಿಟರ್ ಅನ್ಚಾರ್ಜ್ಡ್ ಕೆಪಾಸಿಟರ್ ಅಂತ ನಿಮಗೆ ನಿಯರ್ಲಿ 0.1 ಪ್ಲಸ್ 0.1 ಅಂದರೆ 0.2 ಬರುತ್ತೆ, ವಿಚ್ ಈಸ್ ಈಕ್ವಲ್ಸ್ ಟು ಸೊ 1/0.2 ಅಂತಂದರೆ ನಿಮಗೆ 5 ವೋಲ್ಟ್ ಅಂತ ಬರುತ್ತೆ. ದೇರ್ಫೋರ್ ವಾಟ್ ಈಸ್ ಎನರ್ಜಿ ಸ್ಟೋರ್ಡ್? ಯು ಫೈನಲ್ ಅನ್ನೋದೇನಾಗುತ್ತೆ ನೋಡಿ ಇಲ್ಲಿ, ಹಾಫ್ ಇಂಟು ಸೊ ಎಫೆಕ್ಟಿವ್ ಕೆಪಾಸಿಟನ್ಸ್ 2C ಆಗುತ್ತೆ. ವಿ ಕಾಮನ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸಿ ಅನ್ನೋದು 0.1 ಆಗಿರುತ್ತೆ. ವಿ ಸಿ ಅನ್ನೋದು ಎಷ್ಟು ಬಂದಿದ್ದು ನೋಡಿ ಇಲ್ಲಿ, 5 ವೋಲ್ಟ್. 5 ಇಂಟು 5 ಇಟ್ ಈಸ್ 25. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ 2.5 ಜೌಲ್ಸ್ ಅಂತ ಬರುತ್ತೆ. ದಿಸ್ ಈಸ್ ದ ಯು ಫೈನಲ್. ಓಕೆ, ಕಂಪ್ಯಾರಿಸನ್ ಕೇಳ್ತಾ ಇದ್ದಾರೆ ನಿಮಗೆ. ಕಂಪೇರ್ ಮಾಡಿದ್ದಾಗ ರೇಷಿಯೋ ಏನಾಗುತ್ತೆ ನೋಡಿ. ರೇಷಿಯೋ ಯು ಫೈನಲ್ ಡಿವೈಡ್ ಬೈ ಯು ಇನಿಷಿಯಲ್ ಬಿಕಮ್ಸ್ ಈಕ್ವಲ್ಸ್ ಟು 2.5 ಡಿವೈಡ್ ಬೈ ಯು ಇನಿಷಿಯಲ್ ಎಷ್ಟು ಬಂದಿದೆ ಹೇಳಿ ನೋಡೋಣ. ದಿಸ್ ಈಕ್ವಲ್ಸ್ ಟು 5 ಅಂತ ಕೊಟ್ಟಿದ್ದಾರೆ ನಿಮಗೆ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ನಿಯರ್ಲಿ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 1/2 ಇಲ್ಲ 0.5 ಅಂತ ಹೇಳ್ಬೋದು ನಾವು. 0.5 ಬರುತ್ತೆ. So this is how we can simplify the numerical. Now let us see the next problem. When two capacitors are connected in series and connected across 4 kilovolt line, energy stored in the system is 8 joules ಅಂತ ಹೇಳ್ತಾ ಇದ್ದಾರೆ. The same capacitors if connected in parallel across the same line, the energy stored is 36 joules ಅಂತ ಹೇಳ್ತಾ ಇದ್ದಾರೆ. Find the individual capacitances. ನೋಡಿ ಇದನ್ನ ಹೇಗೆ ಸಾಲ್ವ್ ಮಾಡಬಹುದು ಅಂತ ನೋಡಿ. ಕೇಸ್ 1 ಏನಪ್ಪ ಹೇಳ್ತಾ ಇದ್ದಾರೆ ಅವರು ನಮಗೆ? 2 capacitors in series. ಸೀರೀಸ್ ಅಲ್ಲಿ ಇದ್ದಾಗ ಏನಾಗುತ್ತೆ ನಿಮಗೆ? ಎಫೆಕ್ಟಿವ್ ಕೆಪಾಸಿಟನ್ಸ್ C1 C2 ಡಿವೈಡ್ ಬೈ C1 ಪ್ಲಸ್ C2 ಅಂತ ಹೇಳ್ತಾ ಇದ್ದಾರೆ. ಎನರ್ಜಿ ಸ್ಟೋರ್ಡ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? 8 ಜೌಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಅಪ್ಲೈಡ್? ಇಟ್ ಈಸ್ ಈಕ್ವಲ್ಸ್ ಟು 4 ಕಿಲೋ ವೋಲ್ಟ್. Therefore, what is the thing? ನೋಡೋಣ ಇಲ್ಲಿ. We know that U is equals to half CV square. So ಏನು ಬರುತ್ತೆ ನೋಡಿ ಇಲ್ಲಿ? Implies 8 is equal to C1. ಒಂದು ನಿಮಿಷ. half C1 C2 divided by C1 plus C2 into V square. ಹಾಗೆ ಇರಲಿ, ಲೆಟ್ ಇಟ್ ಬಿ.
ಅಬ್ಸರ್ವ್, ಲೆಟ್ ಇಟ್ ಬಿ ಇಕ್ವೇಶನ್ 1. ನೋಡಿ ಸೆಕೆಂಡ್ ಕೇಸಲ್ಲಿ ಏನಂತ ಹೇಳ್ತಾರೆ ನಿಮಗೆ, ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾಗ ಎಷ್ಟು ಎನರ್ಜಿ ಸ್ಟೋರ್ ಆಗಿದೆ ಅಂತೆ, 36 ಜೌಲ್ ಆಫ್ ಎನರ್ಜಿ ಸ್ಟೋರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. therefore ಸೆಕೆಂಡ್ ಕೇಸ್ 2 U2 ಅನ್ನೋದು ನಿಮಗೆ 36 ಜೌಲ್ಸ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಇನ್ ಪ್ಯಾರಲಲ್. ಸೊ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಾಗಿರುತ್ತೆ ಇಲ್ಲಿ, C1 ಪ್ಲಸ್ C2 ಆಗಿರುತ್ತೆ. therefore U is equal to half into C1 plus C2 into ಸೇಮ್ ಲೈನ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. 36 is equals to half into C1 plus C2 into V square. Let it be equation 2. ಸೊ ಸಿಂಪ್ಲಿಫೈ ಮಾಡಿ 2 divided by 1 ನಾವು ಮಾಡಿದ್ದಾಗ ನಮಗೆ ಏನು ಬರುತ್ತೆ ನೋಡಿ, 36 divided by 8 is equal to half into C1 plus C2 into V square divided by, ಇಲ್ಲೇನು ಬರುತ್ತೆ ನೋಡಿ, ಇಲ್ಲಿ half into C1 C2 divided by C1 plus C2 into V square. ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ಅಂತ ನೋಡಿ. ಸೊ ಈ ರೀತಿ ನೀವು ಎರಡು ಡಿವೈಡ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ C1 ಮತ್ತು C2 ವ್ಯಾಲ್ಯೂಸ್ ಅನ್ನೋದು ಸಿಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ನಿಮಿಷ. ಸೊ ಫಸ್ಟ್ ಕೇಸಲ್ಲಿ ಸೀರೀಸ್ ಅಂತಂದರೆ C1 C2 ಡಿವೈಡ್ ಬೈ C1 ಪ್ಲಸ್ C2 ಅಂತ ಹೇಳ್ಬೋದು. ಸೊ ಸೆಕೆಂಡ್ ಕೇಸಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡಿ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ ಆಲ್ಮೋಸ್ಟ್ C1 ಪ್ಲಸ್ C2 ಆ್ಯಂಡ್ C1 C2 ಡಿವೈಡ್ ಬೈ C1 ಪ್ಲಸ್ C2 ಅಂತ ಬರುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿ ನೋಡಿ. ಈ ರೀತಿ ಸಾಲ್ವ್ ಮಾಡೋದು ಹೋಗಿದ್ದಾಗ ಸ್ವಲ್ಪ ಲೆಂತಿ ಮತ್ತು ಇದು ಆಗುತ್ತೆ. ಬೆಟರ್ ವಿಲ್ ಗೋ ವಿತ್ ಅನದರ್ ಟೆಕ್ನಿಕ್. ದಟ್ ಈಸ್ ನೋಡಿ, ಇಲ್ಲಿ ಫಸ್ಟ್ ಇದರಿಂದ C1 C2 ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ. ಇಲ್ಲಿ 72 is equals to C1 plus C2 into V square ಅಂತಂದರೆ 4 ಅಂತ ಕೊಟ್ಟಿದ್ದಾರೆ. 4 into 4 into 10 to the power of 6 ಆಗುತ್ತೆ, ಕಿಲೋ ಅಲ್ವಾ. ಸೊ ಇಲ್ಲಿ ನೀವು C1 C2 ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ C1 ಪ್ಲಸ್ C2 ನಿಮಗೆ ಆಲ್ಮೋಸ್ಟ್ ನಿಮಗೆ 4.5 ಮೈಕ್ರೋ ಫ್ಯಾರೆಡ್ ಅಂತ ಬರುತ್ತೆ. ಈ C1 ಪ್ಲಸ್ C2 ವ್ಯಾಲ್ಯೂನ ಈಕ್ವೇಷನ್ 1 ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ ನಿಮಗೆ ಅಂತಂದರೆ, ಸಬ್ಸ್ಟಿಟ್ಯೂಟಿಂಗ್ ಇನ್ ಈಕ್ವೇಷನ್ 1 ವಿಲ್ ಗೆಟ್ 8 is equals to half into C1 C2 ಡಿವೈಡ್ ಬೈ C1 ಪ್ಲಸ್ C2 ಎಷ್ಟು ಬಂದು ನಿಮ್ಗೆ ಇಲ್ಲಿ 4.5 ಇಂಟು 10 ಪವರ್ ಮೈನಸ್ 6 ಅಂತ ಬಂದಿದೆ. ಅದನ್ನು ಮರಿಬಾರ್ದು. ಇಲ್ಲಿ ನಿಮಗೆ 16 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 6 ಅಂತ ಪ್ಲಸ್ 6 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಿಮಗೆ C1 C2 ಅನ್ನೋದು ನಿಮ್ಗೆ ಎಷ್ಟು ಬರಬಹುದು ಅಂತಂದರೆ, ಯು ಶುಡ್ ಗೆಟ್ C1 C2 ಈಸ್ ಆಲ್ಸೋ ಈಕ್ವಲ್ಸ್ ಟು 4.5 ಮೈಕ್ರೋ ಫ್ಯಾರೆಡ್ ಅಂತ ಹೇಳ್ಬೋದು. therefore ಆನ್ ಸಾಲ್ವಿಂಗ್ ಇವೆರಡನ್ನು ನೀವು ಸಾಲ್ವ್ ಮಾಡಿದ್ದಾಗ C1 ಅನ್ನೋದು ನಿಮಗೆ 1.5 ಮೈಕ್ರೋ ಫ್ಯಾರೆಡ್ ಬರುತ್ತೆ. C2 ಅನ್ನೋದು ನಿಮಗೆ 3 ಮೈಕ್ರೋ ಫ್ಯಾರೆಡ್ ಅಂತ ಬರುತ್ತೆ. ಲೈಕ್ ದಿಸ್ ವಿ ಕ್ಯಾನ್ ಸಿಂಪ್ಲಿಫೈ ದಿಸ್ ನ್ಯೂಮರಿಕಲ್. ಅರ್ಥ ಆಗಿದಲ್ವಾ? ನಾವು ಲೆಟ್ ಅಸ್ ಸಿ ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಬ್ಲಮ್. ದಟ್ ಈಸ್ ಏನು ಹೇಳ್ಬೋದು ಅಂತಂದರೆ, ಇನ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಏರ್ ಬಿಟ್ವೀನ್ ದ ಪ್ಲೇಟ್ಸ್, ಈಚ್ ಪ್ಲೇಟ್ ಹ್ಯಾಸ್ ಅನ್ ಏರಿಯಾ ಕೊಟ್ಟಿದ್ದಾರೆ ನಿಮಗೆ. ಏರಿಯಾ ಈಸ್ ಗಿವೆನ್. I think you can easily solve this. Area, what is the area given to you here? Area of each plate is 8 into 10 to the power of minus 3 meters square. And the distance between the two plates is 2 millimeter. ಅಂದರೆ 2 into 10 to the power of minus 3 meter ಅಂತ ಹೇಳ್ತಾರೆ. ಫಸ್ಟ್ we have to find out what is the capacitance. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವಿಲ್ಲಿ ಕೆಪಾಸಿಟೆನ್ಸ್ ವ್ಯಾಲ್ಯೂ ನಿಮಗೆ? We know that C is equals to epsilon naught A by D. So substitute ಮಾಡಿ epsilon naught value ಕೊಟ್ಟಿದ್ದಾರೆ ನಿಮಗೆ 8.854 into 10 to the power of minus 12 into what is the area? 8 into 10 to the power of minus 3 divided by distance is 2 into 10 to the power of minus 3. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದರೆ ನಿಮಗೆ ಕೆಪಾಸಿಟೆನ್ಸ್ ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ C will become equals to
4 into 9 ಆಲ್ಮೋಸ್ಟ್ 36 ಅಂತ ಬರುತ್ತೆ ನಿಮಗೆ, ಆಲ್ಮೋಸ್ಟ್ ಆಗಿ ನಿಮಗೆ. ಸೊ ಯು ಕ್ಯಾನ್ ರೈಟ್ ಎಕ್ಸಾಕ್ಟ್ ಆಗಿ 35.416 ಇಂಟು 10 to the power of -12 farad ಅಂತ ಬರುತ್ತೆ. ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡಿ, ಇಫ್ ದ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಟು 50 volt ಸಪ್ಲೈ, 50 volt ಸಪ್ಲೈ, ದೆನ್ ವಾಟ್ ಈಸ್ ದ ಚಾರ್ಜ್ ಆನ್ ಈಚ್ ಪ್ಲೇಟ್ ಅಂತ ಹೇಳ್ತಾ ಇದ್ದಾರೆ. ಇದೇ ಕೆಪಾಸಿಟರ್ನ 50 volt ಸಪ್ಲೈ ಮಾಡಿದಾಗ ಕೆಪಾಸಿಟರ್ ಚಾರ್ಜ್ ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿ ನೋ ದ್ಯಾಟ್ applied potential is equals to 50 volt. Therefore, charge Q is equals to C into V. What is C value here? 35.416 into 10 power minus 12 alva. Into what is the V value? It is 50. So simplify ಮಾಡಿ multiply ಮಾಡಿದಾಗ ನಿಮಗೆ charge is always equals to 1.7 into 10 to the power of ನಿಮಗೆ ಆಲ್ಮೋಸ್ಟ್ ಸಿಂಪ್ಲಿಫೈ ಮಾಡಿದ್ದಾಗ ಇಟ್ ಬಿಕಮ್ಸ್ ಈಕ್ವಲ್ ಟು 1.7 10 ಪವರ್ -9 ಕೂಲಮ್ ಅಂತ ಬರುತ್ತೆ. ಸೊ ಚೆಕ್ ಮಾಡಿ, ಗೊತ್ತಾಗಿದಲ್ವೇ ಹೇಳ್ತಾ ಇರೋದೇನು ಅಂತ. ಸೊ ಲೈಕ್ ದಟ್ ದೀಸ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಮಾಡೆಲ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದನ್ನು ನೀವು ಮಿಸ್ ಮಾಡಬೇಡಿ. ಡೋಂಟ್ ವೇಸ್ಟ್ ದ ಟೈಮ್. ಅಟ್ಲೀಸ್ಟ್ ನೀವು ಈ ಕ್ವಶನ್ಸ್ನ, ಈ ಒಂದು ಡೆರಿವೇಷನ್ಸ್ ನೀವು ಕಲ್ತ್ಕೊಂಡ್ರಿ, ಈ ಮಾಡೆಲ್ಸ್ ನೀವು ಕಲ್ತ್ಕೊಂಡ್ರು ಸಹ ನಿಮ್ಮ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಅನ್ನೋದು ಡೆಫಿನೆಟ್ ಆಗಿ 100% ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಯು ಕ್ಯಾನ್ ಈಸಿಲಿ ಸ್ಕೋರ್ ನಿಯರ್ಲಿ 70 ಮಾರ್ಕ್ಸ್ಗೆ ನಿಮಗೆ ನಿಯರ್ಲಿ 60+ ಈಸಿಯಾಗಿ ನೀವು ಸ್ಕೋರ್ ಮಾಡಬಹುದು. ಸೊ ಪ್ಲೀಸ್ ಪ್ರಿಪೇರ್ ಆ್ಯಂಡ್ ಥ್ಯಾಂಕ್ ಯು. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಧನ್ಯವಾದ.